ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 12 ವಿದ್ಯುತ್ ಶಕ್ತಿ ಪಾಠದ 3ನೇ ಅವಧಿಗೆ 3ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ನಿನ್ನೆ ದಿವಸ ವಾಹಕಗಳು ಅಂದರೆ ಓಮನ ನಿಯಮದ ಬಗ್ಗೆ ಹೇಳಿದ್ವಿ. ಓಮನ ನಿಯಮ, ಅದಕ್ಕೆ ಸಂಬಂಧಪಟ್ಟಂಥ ವಾಹಕದ ರೋಧವು ಅವಲಂಬಿಸಿದ ಅಂಶಗಳು ಮತ್ತು ರೋಧಶೀಲತೆ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಇದೆಲ್ಲ ನೋಡಿದ್ವಿ ಮಕ್ಕಳೇ. ಈಗ ರೋಧಕಗಳ ವ್ಯವಸ್ಥೆಯ ರೋಧ ಅಂದರೆ ರೋಧಕದಲ್ಲಿ ಈ ರೋಧಕಗಳ ವ್ಯವಸ್ಥೆಯಲ್ಲಿ ಎರಡು ರೀತಿ, ಒಂದು ಸರಣಿ ಜೋಡಣೆ, ಇನ್ನೊಂದು ಸಮಾಂತರ ಜೋಡಣೆ ಅಂತ ಬರುತ್ತೆ. ರೋಧಕಗಳ ವ್ಯವಸ್ಥೆಯ ರೋಧ, ರೋಧಕಗಳ ವ್ಯವಸ್ಥೆಯ ರೋಧ. ರೋಧಕಗಳ ವ್ಯವಸ್ಥೆಯ ರೋಧ. ರೋಧಕಗಳ ವ್ಯವಸ್ಥೆಯ ರೋಧ ಬಗ್ಗೆ ನೋಡೋಣ. ಹಿಂದಿನ ವಿಭಾಗಗಳಲ್ಲಿ ನಾವು ಕೆಲವು ಸರಳ ವಿದ್ಯುತ್ ಮಂಡಲಗಳ ಕುರಿತು ಅಧ್ಯಯನ ಮಾಡಿದ್ದೇವೆ. ಒಂದು ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಶಕ್ತಿಯು ರೋಧವನ್ನು ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರವನ್ನು ಏಕೆ ಅವಲಂಬಿಸುತ್ತದೆ ಎಂಬುದನ್ನು ನಾವು ಗಮನಿಸಿದ್ದೇವೆ. ವಿವಿಧ ವಿದ್ಯುತ್ ಉಪಕರಣಗಳಲ್ಲಿ ರೋಧಕಗಳನ್ನು ವಿವಿಧ ಸಂಯೋಜನೆಯಲ್ಲಿ ಅನೇಕ ವೇಳೆ ನಾವು ಬಳಸುತ್ತೇವೆ. ಆದ್ದರಿಂದ ಓಮ್ನ ನಿಯಮವನ್ನು ರೋಧಕಗಳ ಸಂಯೋಜನೆಗಳಿಗೆ ಹೇಗೆ ಅನ್ವಯಿಸಬಹುದು ಎಂಬುದನ್ನು ನೋಡೋಣ. ರೋಧಕಗಳನ್ನು ಪರಸ್ಪರ ಸಂಯೋಜಿಸುವ ಎರಡು ವಿಧಾನಗಳಿವೆ. 12.6 ಚಿತ್ರದಲ್ಲಿ ಒಂದು ವಿದ್ಯುತ್ ಮಂಡಲವನ್ನು ತೋರಿಸಲಾಗಿದೆ. ಇದರಲ್ಲಿ 3 ರೋಧಕಗಳನ್ನು R1, R2, R3. R1 ಅಂದರೆ ರೋಧಕ 1, ರೋಧಕ 2, ರೋಧಕ 3. ಕ್ರಮವಾಗಿ ಇದನ್ನು ನಾವು ರೋಧವನ್ನು ಕ್ರಮವಾಗಿ ಹೊಂದಿದ್ದು ಅವುಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸೇರಿಸುವ ಮೂಲಕ ಜೋಡಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ ಎಂದು ಹೇಳ್ಬೋದು. ಸೀರೀಸ್ ಕನೆಕ್ಷನ್. ಇಲ್ಲಿ ಎಕ್ಸ್ ವೈ ಬಿಂದುಗಳು. ಮೊದಲ ಬಿಂದು ಇಲ್ಲಿಗೆ ನಾವು ಎಕ್ಸ್ ಅಂತ ಕೊಡೋಣ. ಇಲ್ಲಿ ಒಂದು ರೋಧ R1, ನೆಕ್ಸ್ಟ್ ಇನ್ನೊಂದು ರೋಧ, ಇದರ ತುದಿಯನ್ನು ಇನ್ನೊಂದು ರೋಧಕ್ಕೆ ಜೋಡಿಸಲಾಗಿದೆ, ಇದಕ್ಕೆ R2. ನೆಕ್ಸ್ಟ್ ಇನ್ನೊಂದು ತುದಿಯನ್ನು ಇನ್ನೊಂದು ತುದಿಗೆ ಜೋಡಿಸಲಾಗಿದೆ, ಇದಕ್ಕೆ ನಾವು R3. ಇದು R1, R2, ನೆಕ್ಸ್ಟ್ R3 ರೋಧಕಗಳು. ಇದಕ್ಕೆ ನಾವು Y ಬಿಂದು ಅಂದರೆ X ಮತ್ತು Y ಒಂದು ರೋಧಕದಲ್ಲಿ ಇದಕ್ಕೆ 3 ರೋಧಕಗಳು R1, R2, R3 3 ರೋಧಕಗಳನ್ನು ಜೋಡಿಸಲಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ರೀತಿ ರೋಧಕದ ಜೋಡಣೆ ಇರುತ್ತೆ. ನಂತರ ಇದಕ್ಕೆ ನಾವು ಒಂದು ಅಮೀಟರ್ ಮತ್ತು ಇದಕ್ಕೆ ನಾವು ಸಮಾಂತರವಾಗಿ ಒಂದು ವೋಲ್ಟ್ ಮೀಟರನ್ನು ಜೋಡಿಸ್ತೀವಿ. ಇದು ವೋಲ್ಟ್ ಮೀಟರ್, ಇದು ವೋಲ್ಟ್ ಮೀಟರ್. ನೆಕ್ಸ್ಟ್ ಇದನ್ನು ನಾವು ಒಂದು ಅಮೀಟರನ್ನು ಜೋಡಿಸ್ತೀವಿ. ಇದೊಂದು ಅಮೀಟರ್. ನೆಕ್ಸ್ಟ್ ಇದಕ್ಕೆ ನಾವು ಬ್ಯಾಟರಿಗಳನ್ನು ಜೋಡಿಸಬೇಕಾಗುತ್ತೆ. ಒಂದು ಕಡೆ ಪ್ಲಸ್ ಮೈನಸ್ ಮತ್ತೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಈ ರೀತಿ ಪ್ಲಸ್ ಮೈನಸ್ ಇದೊಂದು ಸ್ವಿಚ್ ಜೋಡಿಸಲಾಗಿದೆ. ಇದಕ್ಕೆ ನಾವು ಸರಣಿ ಜೋಡಣೆ ಅಂತ ಕರಿತೀವಿ. ಇದರ ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಸರಣಿ ಏನು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ರೀತಿ ಜೋಡಿಸ್ಕೊಂಡು ಹೋಗಿರ್ತೀವಿ. ಅದರಿಂದ ಇದನ್ನು ಸರಣಿ ಜೋಡಣೆ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಚಿತ್ರ 12.7ರಲ್ಲಿ ತೋರಿಸಲಾದ ರೋಧಕಗಳ ಜೋಡಣೆಯಲ್ಲಿ ಯಾವುದೇ 3 ರೋಧಕಗಳನ್ನು ಎ ಮತ್ತು ಬಿ 3 ರೋಧಕಗಳನ್ನು ಎ ಮತ್ತು ಬಿಗಳ ನಡುವೆ ಪರಸ್ಪರ ಸಂಪರ್ಕಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸಮಾಂತರ ಜೋಡಣೆಯನ್ನು ನಾವು ಚಿತ್ರ ಸಣ್ಣದು ಸಣ್ಣದು ಬರೆದ್ರೆ ಅದು ಎರಡೂ ಇಲ್ಲೇ ಬರೀಬೋದು. ನಂತರ
ಇದು 12.6. ಎರಡು ಚಿತ್ರಗಳು 2 ಮಾರ್ಕ್ಸಿಗೆ ಪ್ರಾಕ್ಟೀಸ್ ಇದ್ದಾವೆ. ನೋಡಿ ಮಕ್ಕಳೇ, ಫಸ್ಟ್ ನಾವೇನು ಮಾಡ್ತೀವಿ, 3 ರೋಧಗಳನ್ನ ರೋಧ 1, ರೋಧ 2 ಮತ್ತೆ ರೋಧ 3 ಈ ರೀತಿ ಜೋಡಿಸ್ತೀವಿ. ಇಲ್ಲಿ ಒಂದು ಕಡೆಗೆ y, ಇನ್ನೊಂದು ಕಡೆಗೆ x. ಮೂರನ್ನ R1, R2, ಇದು R3 ಒಂದಕ್ಕೊಂದ ಜೋಡಿಸ್ತೀವಿ. ಇದರ ತುದಿ ಐತೆ ಅಂತ ತಿಳ್ಕೊಳ್ಳೋಣ. ನಂತರ ನಾವು ಏನು ಮಾಡ್ತೀವಿ, ಸಮಾಂತರವಾಗಿ ಇದಕ್ಕೆ ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿದ್ದೀವಿ. ವಿ ವೋಲ್ಟ್ ಮೀಟರ್ ವಿಭವಾಂತರವನ್ನು ಅಳೆಯಲಿಕ್ಕೆ. ನಂತರ ನಾವು ಇದಕ್ಕೆ ಒಂದು ಅಮ್ಮೀಟರ್ ಅನ್ನ ಜೋಡಿಸಿದ್ದೀವಿ ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ. ನಂತರ ಇಲ್ಲಿ 4 ಬ್ಯಾಟರಿ, 1, 2, 3, 4 ಬ್ಯಾಟರಿಗಳನ್ನು ಜೋಡಿಸಿದ್ದೀವಿ. ಸ್ವಿಚ್ ಅನ್ನು ಜೋಡಿಸಿದ್ದೀವಿ. ನಂತರ ಇದನ್ನು ಈ ರೀತಿ ಜೋಡಿಸಿದ್ದೀವಿ. ಇದು ಸರಣಿ ಜೋಡಣೆ. ಇದು ಸ್ವಿಚ್, ವೋಲ್ಟ್ ಮೀಟರ್, ಅಮ್ಮೀಟರ್, ವಿದ್ಯುತ್ ಪ್ಲಸ್ ಮೈನಸ್ಗಳಿಗೆ ಈ ರೀತಿ ಹರಿತಾ ಇದೆ. ಇದು ಸರಣಿ ಜೋಡಣೆ. ಇದಕ್ಕೆ ನಾವು ಸರಣಿ ಕ್ರಮದಲ್ಲಿ ಇರುವ ರೋಧಕಗಳು ಅಂತ ಹೇಳ್ತೀವಿ. ಸರಣಿ ಕ್ರಮದಲ್ಲಿರುವ ರೋಧಕಗಳು. ನೆಕ್ಸ್ಟ್ ಈಗ ಸಮಾಂತರವಾಗಿ ಜೋಡಿಸೋದು. ಇದು ಸರಣಿ, ಒಂದಕ್ಕೊಂದು ಪ್ಲಸ್ ಮೈನಸ್ ಜೋಡಿಸಿದ್ರೆ ಇದಕ್ಕೆ ಸರಣಿ ಜೋಡಣೆ ಅಂತ ಕರಿತೀವಿ. ನೆಕ್ಸ್ಟ್ ಸಮಾಂತರ ಜೋಡಣೆ ಅಂದ್ರೆ ಏನು? ಚಿತ್ರ 12.4ರಲ್ಲಿ ತೋರಿಸಲಾದ ರೋಧಕಗಳ ಜೋಡಣೆಯಲ್ಲಿ ಯಾವುದೇ 3 ರೋಧಕಗಳನ್ನು ಒಟ್ಟಿಗೆ ಎ ಮತ್ತು ಬಿ ಎಂಬ ಬಿಗಳ ನಡುವೆ ಸಂಪರ್ಕದಲ್ಲಿ ಇರಿಸಲಾಗಿದೆ. ಇಲ್ಲಿ ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಸಮಾಂತರ ಅಂದರೆ ಒಂದರ ಕೆಳಗೊಂದು. ಈಗ ನಾವು ಒಂದರ ಮುಂದೆ ಒಂದು ಜೋಡಿಸಿದ್ದೀವಿ, ಒಂದರ ಕೆಳಗೊಂದು ಜೋಡಿಸೋದು, ಇದಕ್ಕೆ ಸಮಾಂತರ ಜೋಡಣೆ ಅಂತ ಹೇಳ್ತೀವಿ. ಇದು ಹೆಂಗೆ ಮಾಡೋದು ಅಂದರೆ ಸೇಮ್ ಇದೆ. ಇದೊಂದು ರೋಧಕ ಇದೆ ಅಂತ ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ನೆಕ್ಸ್ಟ್ ಇದ್ರ ಕೆಳಗಡೆ ಇನ್ನೊಂದು ರೋಧಕ, ನೆಕ್ಸ್ಟ್ ಇದ್ರ ಕೆಳಗಡೆ ಮತ್ತೆ ಇನ್ನೊಂದು ರೋಧಕ. ಇದು ರೋಧ R1, ಇದು R2, ಇದು R3. 3 ರೋಧಕಗಳನ್ನ ಒಂದು ಪಾಯಿಂಟ್ ಇಲ್ಲಿ ಎ ಅಂತಕ್ಕಂಥ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಇದರ ಇವುಗಳನ್ನು ಬಿ ಅಂತಕ್ಕಂಥ ಒಂದು ಪಾಯಿಂಟ್ಗೆ ಸೇರಿಸೋದು. ನೆಕ್ಸ್ಟ್ ಇದಕ್ಕೆ ಸಮಾಂತರವಾಗಿ ವೋಲ್ಟ್ ಮೀಟರ್ ಅನ್ನ ಜೋಡಿಸೋದು. ಇದರ ವಿಭವಾಂತರ ಮಾಡಲಿಕ್ಕೆ ವೋಲ್ಟ್ ಮೀಟರ್ನ ಜೋಡಿಸೋದು. ನಂತರ ಇದನ್ನ ನಾವು ಈ ರೀತಿ ಅಮ್ಮೀಟರ್ನ ಕೆಳಗಡೆ ಜೋಡಿಸಿದರೆ ವಿದ್ಯುತ್ ಪ್ರವಾಹ ಪ್ಲಸ್ ಮೈನಸ್ 4 ಶೆಲ್ಗಳನ್ನು ಜೋಡಿಸಿದರೆ, ನಂತರ ಒಂದು ಸ್ವಿಚ್, ನೆಕ್ಸ್ಟ್ ಇದೊಂದು ಅಮ್ಮೀಟರ್ ಅನ್ನು ಜೋಡಿಸಿದ್ದಾರೆ. ಪ್ಲಸ್ ಮೈನಸ್ ವಿದ್ಯುತ್ ರೀತಿ ಹರಿಯುತ್ತೆ ಮತ್ತು ಹೋಗುತ್ತೆ. ವಿದ್ಯುತ್ ಮತ್ತೆ ಬರುತ್ತೆ, ವಿದ್ಯುತ್ ಈ ರೀತಿ ಬರುತ್ತೆ. ಇದಕ್ಕೆ ನಾವು ಸಮಾಂತರ ಕ್ರಮದಲ್ಲಿ ಜೋಡಿಸಿರುವ ಸಮಾಂತರವಾಗಿರುವ ರೋಧಕಗಳು ಅಂತ ಬರೆಯಬಹುದು. ಸಮಾಂತರವಾಗಿರುವ ರೋಧಕಗಳು ಸರಣಿಯಲ್ಲಿ ಸಮಾಂತರವಾಗಿರುವ ಚಿತ್ರ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡಬೇಕು. ಬಹಳ ಸುಲಭವಾದ ಚಿತ್ರ, ನೀವು ಆರಾಮಾಗಿ ಒಂದು ಸ್ಕೇಲ್ ಇಟ್ಕೊಂಡ್ರೆ ನೀಟಾಗಿ ಬರೀಬೇಕು. ಈಗ ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕಗಳು ಅನ್ನೋದ್ರ ಬಗ್ಗೆ ನೋಡೋಣ. ಹಲವು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಈ ಕಡೆ ಸರಣಿ ಕ್ರಮದಲ್ಲಿ 1 by 1 ಒಂದ್ರ ಮುಂದೆ ಒಂದು ಜೋಡಿಸೋದು, ಅದು ಒಂದ್ರ ಕೆಳಗೆ ಒಂದು ಜೋಡಿಸೋದು. ಸಮಾಂತರ ಅಂದರೆ ಅಷ್ಟೇ ಅರ್ಥ ಮಾಡ್ಬೇಕು. ಸರಣಿ ಅಂದರೆ ಒಂದು ಮುಂದೆ ಜೋಡಿಸಿರೋದು. ಸಮಾಂತರ ಅಂದರೆ ಒಂದು ಕೆಳಗೆ ಸಮಾಂತರ ಗೆರೆಗಳು ಗೊತ್ತಲ್ಲ ನಿಮಗೆ. ಆ ರೀತಿ ಒಂದ್ರ ಕೆಳಗೆ ಒಂದು ಜೋಡಿಸಿದ್ರೆ ಸಮಾಂತರ, ಒಂದ್ರ ಮುಂದೆ ಒಂದು ಜೋಡಿಸಿದ್ರೆ ಸರಣಿ. ಇದರಲ್ಲಿ ಏನಂತ ದೊಡ್ಡ ವ್ಯತ್ಯಾಸ ಇಲ್ಲ ಮಕ್ಕಳೇ. ಈಗ ನಾವು
ಹಲವು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ಮೌಲ್ಯವು ಏನಾಗುತ್ತದೆ? ವಿದ್ಯುತ್ ಪ್ರವಾಹದ ಮೌಲ್ಯ ಅದರ ಸಮಾನ ರೋಧ ಎಷ್ಟು? ಈ ಕೆಳಗಿನ ಚಟುವಟಿಕೆಗಳ ಸಹಾಯದಿಂದ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಇರುತ್ತೆ. ಎಲ್ಲಾದರೂ ವಿದ್ಯುತ್ ಪ್ರವಾಹ ಇಲ್ಲಿ ಅದು ಇಲ್ಲಿ ಮುಂದೆ ಇಲ್ಲಿ ಎಲ್ಲಾದರೂ ಚೆಕ್ ಮಾಡ್ಬೋದು. ವಿದ್ಯುತ್ ಪ್ರವಾಹ ಇದರಲ್ಲಿ ಡಿವೈಡ್ ಆಗಲ್ಲ, ಒಂದೇ ಇರುತ್ತೆ ವಿದ್ಯುತ್ ಪ್ರವಾಹ. ಇಲ್ಲಿ ವಿವಿಧ ಮೌಲ್ಯಗಳನ್ನು ಹೊಂದಿರುವ ಮೂರು ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿ ಅವುಗಳನ್ನು ಚಿತ್ರ 12.6ರಲ್ಲಿ ಜೋಡಿಸಿರುವಂತೆ ಶುಷ್ಕ ಕೋಶ, ಅಮೀಟರ್, ಪ್ಲಗ್ ಕೀ ಯೊಂದಿಗೆ ಸಂಪರ್ಕಿಸಿ ಈ ಚಟುವಟಿಕೆಯನ್ನು ನೀವು ನಿರ್ವಹಿಸಲು 1 ಓಮ್, 2 ಓಮ್ ಮತ್ತು 3 ಓಮ್ ಇತ್ಯಾದಿ ಬೆಲೆಗಳುಳ್ಳ ರೋಧಕಗಳನ್ನು ಹಾಗೂ 6 ವೋಲ್ಟ್ ಇರುವ ಶುಷ್ಕ ಕೋಶವನ್ನು ಬಳಸಬಹುದು ಅಂತ ಹೇಳಿದ್ದಾರೆ. ಕೀಯನ್ನು ಪ್ಲಗ್ಗಿಗೆ ಹಾಕಿರಿ. ಅಮೀಟರ್ನಲ್ಲಿರುವ ಸೂಚಕವನ್ನು ದಾಖಲಿಸಿಕೊಳ್ಳಿ. ರೋಧಕಗಳ ನಡುವೆ ಅಮೀಟರ್ನ ಸ್ಥಾನವನ್ನು ಯಾವುದೇ ಕಡೆ ಬದಲಾಯಿಸಿ ಪ್ರತಿ ಬಾರಿಯೂ ಅಮೀಟರ್ನಲ್ಲಿರುವ ಸೂಚಕವನ್ನು ನಮೂದಿಸಿಕೊಳ್ಳಿ. ನೆಕ್ಸ್ಟ್, ಅಮೀಟರ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಯಾವುದಾದ್ರೂ ಬದಲಾವಣೆಯನ್ನು ನೀವು ಕಾಣುತ್ತೀರಾ ಅಂದರೆ ಇಲ್ಲ. ಮಗ ಇಲ್ಲಿ ನೀವು ಅಮೀಟರ್ ಇಲ್ಲಾದರೂ ಇಡ್ರಿ, ಇಲ್ಲಾದರೂ ಇಡ್ರಿ, ಇಲ್ಲಾದರೂ ಇಡ್ರಿ, ಇಲ್ಲಾದರೂ ಇಡ್ರಿ, ಇಲ್ಲಾದರೂ ಇಡ್ರಿ, ಗೊತ್ತಾಯ್ತಾ? ಅಮೀಟರ್ ಸೂಚಕ ಒಂದೇ ಆಗಿರುತ್ತೆ, ಗೊತ್ತಾಯ್ತಾ? ಯಾಕಂದರೆ ಇದರಲ್ಲಿ ವಿದ್ಯುತ್ತು ಒಂದೇ ಪ್ರಮಾಣದಲ್ಲಿ ಹರಿಯುತ್ತೆ ಸರಣಿ ಜೋಡಣೆಯಲ್ಲಿ. ವಿದ್ಯುತ್ ಪ್ರವಾಹದ ಮೌಲ್ಯವು ಅಮೀಟರ್ನಲ್ಲಿ ಒಂದೇ ಆಗಿರುವುದನ್ನು ಗಮನಿಸಿರಿ. ಆದರೆ ಸಮಾಂತರ ಜೋಡಣೆಯಲ್ಲಿ ಹಂಗಲ್ಲ, ಅಲ್ಲಿ ವಿದ್ಯುತ್ ಬೇರೆ ಬೇರೆ ಸ್ಪ್ಲಿಟ್ ಆಗುತ್ತೆ ವಿದ್ಯುತ್. ಬಟ್ ಇದರಲ್ಲಿ ವಿದ್ಯುತ್ತು ಒಂದೇ ಹರಿತಾ ಇರುತ್ತೆ, ಅಂದರೆ ಒಂದೇ ಪ್ರಮಾಣದಲ್ಲಿ ಹರಿತಾ ಇರುತ್ತೆ. ವಿದ್ಯುತ್ ಪ್ರವಾಹದ ಮೌಲ್ಯವು ಅಮೀಟರ್ನಲ್ಲಿ ಒಂದೇ ಆಗಿರುವುದನ್ನು ಗಮನಿಸುವಿರಿ. ಇದು ಮಂಡಲದಲ್ಲಿ ಅಮೀಟರ್ನ ಸ್ಥಾನವನ್ನು ಅವಲಂಬಿಸಿರುವುದಿಲ್ಲ. ಇದರ ಅರ್ಥವೇನೆಂದರೆ ರೋಧಕಗಳ ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ. ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಸರಣಿ ಜೋಡಣೆಯಲ್ಲಿ ಇರುತ್ತೆ. ಸರಣಿ ಜೋಡಣೆಯಲ್ಲಿ ಮಂಡಲದಲ್ಲಿ ಪ್ರತಿಯೊಂದು ಇದರಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತೆ. ಸರಣಿ ಸಂಯೋಜನೆಯಲ್ಲಿ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ ಅಥವಾ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಾಹ ಇರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಒಂದು ವೋಲ್ಟ್ ಮೀಟರ್ ಚಟುವಟಿಕೆ 12.5ರಲ್ಲಿ ಈಗ ನಾವು 12.4ರಲ್ಲಿ ಚಿತ್ರ 12.8ರಲ್ಲಿ ತೋರಿಸಿರುವಂತೆ 3 ರೋಧಕಗಳ ಸರಣಿ ಸಂಯೋಜನೆಯ ಎಕ್ಸ್ ಮತ್ತು ವೈಗಳ ನಡುವೆ ಒಂದು ವೋಲ್ಟ್ ಮೀಟರ್ನ ಲಗತ್ತಿಸಿ ಅಂತ ಹೇಳ್ತಾರೆ. ಎಕ್ಸ್ ಮತ್ತು ವೈ 1 ವೋಲ್ಟ್ ಮೀಟರ್ನ ಲಗತ್ತಿಸ್ತೀವಿ. ವಿದ್ಯುತ್ ಮಂಡಲದಲ್ಲಿ ಕೀ ಪ್ಲಗ್ಗನ್ನು ನಲ್ಲಿ ಸೇರಿಸಿ ಮತ್ತು ವೋಲ್ಟ್ ಮೀಟರ್ನ ಸೂಚಕವನ್ನು ದಾಖಲಿಸಿಕೊಳ್ಳಿ. ಇದು ಸರಣಿ ಸಂಯೋಜನೆಯ ರೋಧಕಗಳ ನಡುವಿನ ವಿಭವಾಂತರವನ್ನು ನೀಡುತ್ತದೆ. ಅದು ವಿ ಆಗಿರಲಿ. ಈಗ ಶುಷ್ಕ ಕೋಶದ 2 ಧ್ರುವಗಳ ನಡುವಿನ ವಿಭವಾಂತರವನ್ನು ಅಳೆಯಿರಿ. ಈ 2 ಮೌಲ್ಯಗಳನ್ನು ಹೋಲಿಸಿ. ಈಗ ಕೀಯನ್ನು ಪ್ಲಗ್ನಿಂದ ಹೊರತೆಗೆಯಿರಿ ಮತ್ತು ವೋಲ್ಟ್ ಮೀಟರ್ನ ಸಂಪರ್ಕವನ್ನು ಕಡಿತಗೊಳಿಸಿರಿ. ಈಗ ವೋಲ್ಟ್ ಮೀಟರನ್ನು 12.8ರಲ್ಲಿ ತೋರಿಸಿರುವಂತೆ ಮೊದಲನೇ ಎಕ್ಸ್ ಮತ್ತು ಪಿ ತುದಿಗಳಿಗೆ ಜೋಡಿಸಿ. ಇಲ್ಲಿ 3 ತುದಿ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಪಿ ಎಕ್ಸ್ ಪಿ ಕ್ಯೂ ಆರ್ ಏನು ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಪಿ, ನೆಕ್ಸ್ಟು ಪಿ ಎಕ್ಸ್ ಪಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎಕ್ಸ್ ಪಿಗೆ 1, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಕ್ಯೂ ಮತ್ತು ಆರ್, ಕ್ಯೂ ಮತ್ತು ಆರ್ ಇದೆ ಎಸ್ ಎಸ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಎಸ್ ಆದಮೇಲೆ ಟಿ ವೈ, ಟಿ ಇಲ್ಲಿಗೆ ವೈ. ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯಾ? ಇದು ತುದಿಯನ್ನು ನೆಕ್ಸ್ಟ್ ಇದು ತುದಿಗೆ ಜೋಡಿಸಿದರೆ ಇದಕ್ಕೆ ನಾವು ಪಿ ಅಂತ ತಗೋಣ, ಇದಕ್ಕೆ ಕ್ಯೂ ಅಂತ ತಗೋಣ. ಇದೇನು ಮಾಡೋದು ಅಂದರೆ ಸಮಾಂತರವಾಗಿ ಇದ್ರ ಮೇಲೆ ಮತ್ತೆ ಒಂದು ರೋಧಕ V1 ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಮತ್ತೆ ಇದಕ್ಕೆ ಒಂದು ರೋಧಕ V2, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಒಂದು ರೋಧಕ ವೋಲ್ಟ್ ಮೀಟರ್ ಹೀಗೆ V3 ಅಂತ ಜೋಡಿಸೋದು. ಇದರಲ್ಲಿ ಏನಿರುತ್ತೆ, ಇದರಲ್ಲಿ 6 ವೋಲ್ಟ್ ಇದ್ದರೆ ಈ 3 ಕೂಡಿಸಿದಾಗ ಅಷ್ಟೇ ವೋಲ್ಟ್ ವಿದ್ಯುತ್ ಇರುತ್ತೆ. ಅಂದರೆ ಪ್ರತಿಯೊಂದು ರೋಧಕದಲ್ಲಿ ವಿಭವಾಂತರ ವ್ಯತ್ಯಾಸ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಅದು ಹೆಂಗಿರುತ್ತೆ ಅಂದರೆ V1 V2 V3 ಅನ್ನು ಕೂಡಿಸಿದ್ರೆ ನಿಮಗೆ V ಬರುತ್ತೆ.
ಅಂದರೆ ಅಮೀಟರ್ ಸೂಚ್ಯಂಕ ಒಂದೇ ಇರುತ್ತೆ, ಆದರೆ ವೋಲ್ಟ್ ಮೀಟರ್ ಸೂಚ್ಯಂಕ ಬೇರೆ ಬೇರೆ ಇರುತ್ತೆ. ರೋಧಕದಲ್ಲಿ ಒಂದೊಂದು ರೋಧಕ್ಕೆ ಒಂದೊಂದು ಥರ ಇರುತ್ತೆ. R1 ಬೇರೆ, ಇದು R1, ಇದು R2, ಇದು R3 ಅಂತ ತಗೊಳ್ಳೋಣ. ರೋಧಕ 1ರಲ್ಲಿ ಸೂಚ್ಯಂಕ ಬೇರೆ ಇರುತ್ತೆ, ವೋಲ್ಟ್ ಮೀಟರ್ ಸೂಚ್ಯಂಕ. R2ನಲ್ಲಿ ಬೇರೆ, ಇದಕ್ಕೆ V2 ಅಂತ ಕರೆಯೋಣ ನಾವು. ನೆಕ್ಸ್ಟ್ R3ಯಲ್ಲಿ V3. ಈ ಮೂರನ್ನು ಕೂಡಿದರೆ V ಸಮನಾಗುತ್ತೆ, ಅಂದರೆ ವೋಲ್ಟ್ ವಿಭವಾಂತರ ಈ ರೀತಿ ಇರುತ್ತೆ. ಕೀಯನ್ನು ಈ ಪ್ಲಗ್ ಕೀ ಹಾಕಿರಿ, ಮೊದಲನೇ ರೋಧಕದ ತುದಿಯ ನಡುವಿನ ವಿಭವಾಂತರವನ್ನು ಅಳೆಯಿರಿ, ಅದಕ್ಕೆ V1 ಅಂತ ಕೊಡ್ರಿ. ಹಾಗೆಯೇ ಇತರ ಎರಡು ರೋಧಕಗಳ ನಡುವಿನ ವಿಭವಾಂತರವನ್ನು ಪ್ರತ್ಯೇಕವಾಗಿ ಅಳತೆ ಮಾಡಿರಿ, ಅವುಗಳು ಕ್ರಮವಾಗಿ V2 ಮತ್ತು V3 ಆಗಿರಲಿ. ಇಲ್ಲಿ V1, V2, V3ಗಳ ನಡುವಿನ ಸಂಬಂಧವನ್ನು ನಿರೂಪಿಸಿ. ಇಲ್ಲಿ ವಿಭವಾಂತರ Vಯು V1, V2 ಮತ್ತು V3 ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನೀವು ಗಮನಿಸ್ತೀರಿ. ಇಲ್ಲಿ ಇದು ಸರಣಿಯಲ್ಲಿ ರೋಧಕಗಳ ಸರಣಿಯ ಸಂಯೋಜನೆಯು ವಿಭವಾಂತರವು ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅಂದರೆ ಈ V ಏನು ತೋರಿಸುತ್ತಲ್ಲ, ಇದು V V1 ಪ್ಲಸ್ V2 ಪ್ಲಸ್ V3 ಆಗಿರುತ್ತೆ. R ಆಗಿದ್ರೆ ಇದು ಇಲ್ಲಿ 1, ಇದು 2, ಇದು 2, ಅದು 2 ಅಥವಾ ಇದು 1, ಇದು 2, ಅದು 3 ಇದು ತೋರಿಸ್ಬೋದು. ಗೊತ್ತಾಯ್ತಾ? ಒಟ್ಟು 3 ಕೂಡಿಸಿದಾಗ V1, V2, V3 ಅಂದರೆ R1ನ ವೋಲ್ಟೇಜ್ ವಿಭವಾಂತರ, R2 ವಿಭವಾಂತರ, R3 ವಿಭವಾಂತರ ಕೂಡಿದರೆ ನಮಗೆ ಇಲ್ಲಿ V ಸಿಗುತ್ತೆ. ಗೊತ್ತಾಯ್ತಾ? ಈ ರೀತಿ ಇರುತ್ತೆ. 12.8ರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ I ಆಗಿರಲಿ, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಕೂಡ I ಆಗಿದೆ. ಇದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ನಾವು I ಅಂತ ಹೇಳಿದ್ದೀವಿ. ನಾವು ಇದ್ರ ಮೂಲಕ ಹರಿಯೋದು ಅಷ್ಟೇ ಇರುತ್ತೆ, ಅದರ ಮೂಲಕ I ಅಮೀಟರ್ ಸೂಚ್ಯಂಕ ಎಲ್ಲ ಕಡೆಗೂ ಸೇಮ್ ಇರುತ್ತೆ. ಇದರಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಇರುತ್ತೆ, ಆದರೆ ವಿಭವಾಂತರ ಮಾತ್ರ V1, V2, V3 ಮಾತ್ರ ಬೇರೆ ಬೇರೆ ಇರುತ್ತೆ. ಇಲ್ಲಿ I ಸರಣಿಯಲ್ಲಿ ಜೋಡಿಸಿದ 3 ರೋಧಕಗಳನ್ನು ಒಂದು ಸಮಾನ ರೋಧಕ R ಆಗಿ ಬದಲಾಯಿಸಲು ಸಾಧ್ಯವಿದೆ. ಆದ್ದರಿಂದ ಅದರ ನಡುವಿನ ವಿಭವಾಂತರ V, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಹಾಗೆಯೇ ಇದೆ. ಇಲ್ಲಿ ಸಂಪೂರ್ಣ ಮಂಡಲಕ್ಕೆ ಓಮ್ನ ನಿಯಮವನ್ನು ಅನ್ವಯಿಸಿದಾಗ V I × R ಬರುತ್ತೆ. ನಮಗೆ V I × R, V I × R. ಅಂದರೆ V1 ಅಂದರೆ ಏನಾಗುತ್ತೆ? V1 I × R1, ನೆಕ್ಸ್ಟ್ V2 I × R2, ನೆಕ್ಸ್ಟ್ V3 I × R3 ಬರುತ್ತೆ. ಅಂದರೆ V I × R. ಅದೇ ನಾವು V ಇಲ್ಲಿ V1 ಬದಲಾಗಿ ಇದನ್ನು ಬರೆಯಬಹುದು, I × R1. ಈಗ V ಇಲ್ಲಿ ಏನಾಗುತ್ತೆ? ಇಲ್ಲಿ I × R ಅಥವಾ I × R ಆಗುತ್ತೆ. V ಇಲ್ಲಿ ನಮ್ಗೆ ಬಂತು, V ಇಲ್ಲಿ ನಮಗೆ I × R ಅಂತ ತಗೋಣ, I × RS ಅಂತ ತಗೋಬಹುದು. I × RS ಇಲ್ಲಿ I × R1 ಪ್ಲಸ್ I × R2 ಪ್ಲಸ್ I × R3 ಅಂತ ತಗೋಬಹುದು. ಇಲ್ಲಿ ಏನು ಮಾಡೋದು? ಇಲ್ಲಿ I ಇದೆ, ಇಲ್ಲಿ ಅಷ್ಟು I ಇದೆ. ನಾವು ಇದನ್ನು ಏನು ಮಾಡ್ತೀವಿ? I ನ ಹೊರ ತೆಗೆದುಬಿಟ್ಟು ಹಿಂಗೆ ಬರಬೇಕು. I ನ ಹೊರ ತೆಗೆದುಬಿಟ್ಟು R1 ಪ್ಲಸ್ R2 ಪ್ಲಸ್ R3 ಅಂತ ಮಾಡ್ತೀವಿ. I ಹೊರ ತೆಗೆದುಬಿಟ್ಟು ಇಲ್ಲೊಂದು I ಇದೆ, RS, IRS. ಇಲ್ಲಿ V ಇದೆಯಲ್ಲ, V ಮತ್ತೆ ನಾವು IRS ಅಂತ ಬರ್ಕೊಂಡಿದ್ದೀವಿ. ಅಂದರೆ ಸರಣಿ ಜೋಡಣೆ. ಈ I ನ ಮತ್ತು ಈ I ನ ಹೊರ ತೆಗೆದುಬಿಟ್ರೆ, ಅದು ಕಾಮನ್ I ಇದೆಯಲ್ಲ, ಹೊರ ತೆಗೆದುಬಿಟ್ರೆ ನಮಗೆ RS R1 ಪ್ಲಸ್ R2 ಪ್ಲಸ್ R3 ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಸರಣಿ ಕ್ರಮದಲ್ಲಿ ರೋಧವನ್ನು ಪತ್ತೆ ಮಾಡ್ತಕ್ಕಂಥ ಒಂದು ಸಮೀಕರಣ. IRS ಅಂದರೆ RS ಅಂದರೆ ಸೀರಿಯಲ್ ಕನೆಕ್ಷನ್ ಅಂತ ಕರಿತೀವಿ. ರೋಧದ ಒಂದು ರೋಧದ ಈ ಒಂದು ಸರಣಿ ಕ್ರಮದ ಜೋಡಣೆಯಲ್ಲಿ ಅಂದರೆ RS S ಅಂತ ಯಾಕೆ ಕರಿತೀವಿ ಅಂದರೆ ಸೀರಿಯಲ್ ಕನೆಕ್ಷನ್ ಅಂತ. P ಅಂತ ಕರಿತೀವಿ, RP. P ಅಂದರೆ ಪ್ಯಾರಲಲ್ ಕನೆಕ್ಷನ್. ಈ ಸರಣಿ ಕ್ರಮದ ಜೋಡಣೆಯ ಸೂತ್ರ ಏನಪ್ಪ ಅಂದರೆ RS R1 ಪ್ಲಸ್ R2 ಪ್ಲಸ್ R3. ಹೆಂಗೆ ಬಂತು ಅಂತ ನಾವು ಡಿರೈವೇಷನ್ ಮಾಡಿದ್ದೀವಿ. ಫಸ್ಟ್ V1 ಅಂದರೆ ಈ ವೋಲ್ಟೇಜ್ ಏನು ವಿಭವಾಂತರ ತೋರಿಸುತ್ತೋ ಇದರ ಮೊತ್ತಕ್ಕೆ V1, V2, V3 ಅನ್ನೋ ಮೂರು ಕೂಡಿದರೆ ಸಮ ಇರುತ್ತೆ. ಅದರಲ್ಲಿ ನಾವು ಏನು ಮಾಡಿದ್ವಿ? ಸೂತ್ರ ಬಂತು ನಮಗೆ V I × R. ಅದಕ್ಕೆ ನಾವು V ಬದಲಾಗಿ I × R ಹಾಕಿದ್ದೀವಿ. ಇಲ್ಲಿ V1 ಗೆ I × R1, V2 ಗೆ I × R2, V3 ಗೆ I × R3. ಈಗ I ಕ್ಯಾನ್ಸಲ್ ಮಾಡಿದ್ರೆ ಈಗ RS
ಗೊತ್ತಾಗುತ್ತೆ. ಬಹಳಷ್ಟು ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಸಂಯೋಜನೆಯು ರೋಧವು RS ವೈಯಕ್ತಿಕ ರೋಧಗಳಾದ R1 R2 R3ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಮತ್ತು ಯಾವುದೇ ಒಂದು ರೋಧಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು. ಆಯ್ತಾ? ಇದನ್ನ ನಾವು ಸುಲಭವಾದ ಲೆಕ್ಕಗಳನ್ನು ಮಾಡಬಹುದು. ಈಗ ಸರಣಿ ಕ್ರಮದಲ್ಲಿ RS ಈ ಸೂತ್ರ ಗೊತ್ತಿರಬೇಕು. RS R1 R2 R3. ಈಗ ನಾವು 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಇದರಲ್ಲಿ ಮಂಡಲದ ಒಟ್ಟು ರೋಧ RS ಕಂಡುಹಿಡಿಯಬೇಕು ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಕಂಡುಹಿಡಿಯಬೇಕು. ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರ V1 ಮತ್ತು V2 ಕಂಡುಹಿಡಿಯಬೇಕು. ಇಲ್ಲಿ ಏನು ಮಾಡಿದ್ದೇನೆ ಅಂದರೆ ಒಂದು ರೋಧ ತಂತಿ 4 ಓಮ್ ಇರೋದು, ಒಂದು ಬಲ್ಬ್, ಆ ಬಲ್ಬಿನ ರೋಧವನ್ನು ಕೊಟ್ಟಿದ್ದಾನೆ 20 ಓಮ್ ಅಂತ ರೋಧವನ್ನು ಕೊಟ್ಟಿದ್ದಾನೆ. ನೀವು ಅದನ್ನು ಒಂದು R1 ಇನ್ನೊಂದನ್ನು R2 ಅಂತ ಮಾಡ್ಕೋಬೋದು. ನೆಕ್ಸ್ಟ್ 6 ವೋಲ್ಟ್ ಬ್ಯಾಟ್ರಿಯನ್ನು ಜೋಡಿಸಿದರೆ ಒಂದು ಅಮ್ಮೀಟರ್ ಸ್ವಿಚ್ ಈ ರೀತಿ ಇದೆ. ಚಿತ್ರ ನೀವು ಬರ್ಕೋಬೇಕಾಗುತ್ತೆ. ಫಸ್ಟ್ ಏನಿದೆ, ಒಂದು ರೋಧ ಇರುವಂಥ 4 ಓಮ್ ರೋಧ ಇರುವಂಥ ಒಂದು ತಂತಿ, ಇದು 4 ಓಮ್ ಇದೆ, ನಾವು R1 ಅಂತ ಕರೆಯೋಣ. ನೆಕ್ಸ್ಟ್ ಒಂದು ಬಲ್ಬ್, ಇದು ಒಂದು ಬಲ್ಬನ್ನು ಕನೆಕ್ಟ್ ಮಾಡಿದ್ದೇನೆ, ಇದು R2 ಅಂತ ತಿಳ್ಕೊಳ್ಳೋಣ. ಇದು 20 ಓಮ್ ಇದೆ, 20 ಓಮ್ ಇದೆ. ನೆಕ್ಸ್ಟ್ ನಾವು ಇದನ್ನ ಒಂದು 6 ವೋಲ್ಟ್ನ ಬ್ಯಾಟ್ರಿಗೆ ಜೋಡಿಸಿದ್ದೀವಿ. 2 ವೋಲ್ಟ್ ಇದು 4 ಬ್ಯಾಟ್ರಿಗೆ ಜೋಡಿಸಿದ್ದೀವಿ. ಇಲ್ಲಿ ಒಂದು ಸ್ವಿಚ್ಚು, ಇಲ್ಲಿ ಒಂದು ಅಮ್ಮೀಟರ್ ಪ್ರವಾಹ ಮನೆಗೆ ಈ ರೀತಿ ಒಂದು ಕನೆಕ್ಷನನ್ನು ಮಾಡ್ತೀವಿ. ಇದರಲ್ಲಿ ಲೆಕ್ಕ ಕೇಳಿದರೆ R1 ಎಷ್ಟಾಗಿದೆ, R1 4 ಓಮ್ ಇದೆ, R2 20 ಓಮ್ ಇದೆ. ಏನು ಕಂಡುಹಿಡಿಯಬೇಕು ಅಂತಂದರೆ ನಾವು R ಕಂಡುಹಿಡಿಯಬೇಕು, ಒಟ್ಟು ರೋಧ RS ಕಂಡುಹಿಡಿಯಬೇಕು. ನೆಕ್ಸ್ಟ್ ಇದರಲ್ಲಿ RS ಕಂಡುಹಿಡಿಯಬೇಕು ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಕಂಡುಹಿಡಿಯಬೇಕು ಮತ್ತು ಇಲ್ಲಿ V1 ಮತ್ತು V2 ಕಂಡುಹಿಡಿಯಬೇಕು. V1 ಕಂಡುಹಿಡಿಯಬೇಕು ಮತ್ತು V2 ಕಂಡುಹಿಡಿಯಬೇಕು. ಇಷ್ಟು ಕಂಡುಹಿಡಿಯಬೇಕು. ಗೊತ್ತಾಯ್ತಾ? ಇದನ್ನು ನಾವು ಲೆಕ್ಕ ಮಾಡಬೇಕಾಗುತ್ತೆ. ವಿದ್ಯುತ್ ದೀಪದ ರೋಧ R1 20 ಓಮ್, R1 20 ಓಮ್. ಇಲ್ಲಿ ಈ ಕಡೆ R1 ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚಿದೆ. ಇಲ್ಲಿ R1 ಆ ಕಡೆಯಿಂದ R1 ಈ ಕಡೆಯಿಂದ R1 ಇಲ್ಲಿ R2 ಮಾಡಿದ್ದಾನೆ. R1 20 ಓಮ್, ಎರಡು ಯಾವುದಾದ್ರೂ ಅಷ್ಟೇ ಆಗುತ್ತೆ. ಇದು 4 ಓಮ್ ಇಷ್ಟು ಮಾಡಿದ್ದಾರೆ. ಈಗ ನಾವು ಲೆಕ್ಕದ ಪ್ರಕಾರ ವಿದ್ಯುತ್ ದೀಪದ ರೋಧ R1 20 ಓಮ್, ಫಸ್ಟಿಗೆ ಅದು ಬಲ್ಬ್ ಬರಬೇಕಾಯಿತು, ನೆಕ್ಸ್ಟ್ ವಿದ್ಯುತ್ ತಂತಿ ಬರಬೇಕಾಯಿತು, ರೋಧಕ ತಂತಿ. R1 20 ಓಮ್, ಸರಣಿಯಲ್ಲಿ ಜೋಡಿಸಿದ ವಾಹಕದ ರೋಧ 4 ಓಮ್. ಮಂಡಲದಲ್ಲಿನ ಒಟ್ಟು ರೋಧ RS R1 + R2 ಸೂತ್ರ ಗೊತ್ತಲ್ಲ, RS R1 + R2 + R2 R3 -- RN ಅಂತ ಬರುತ್ತೆ. ಬಟ್ ಇಲ್ಲ ಅದನ್ನು ಕೊಟ್ಟಿಲ್ಲ. RS R1 + R2. ಈಗ RS ಎಷ್ಟಾಗುತ್ತೆ, RS R1 + R2, ಇದು ಸಮೀಕರಣ. RS R1 ಅಂದರೆ 20 ಓಮ್ ಪ್ಲಸ್ R2 4 ಓಮ್. ಅದು ಭಾಳ ಈಸಿ, ಇದು ಸುಲಭ ಕೂಡಿಸೋದು. 20 + 4 24, RS 24 ಓಮ್ ಅಂತ. ಈಗ ನಮಗೆ ಒಟ್ಟು ರೋಧ ಸಿಕ್ಕ ಮೇಲೆ ಅಲ್ಲಿ ವೋಲ್ಟೇಜ್ ಇದನ್ನು ಕೊಟ್ಟಿದ್ದ 6 ವೋಲ್ಟ್ ಬ್ಯಾಟ್ರಿ B 6 ವೋಲ್ಟ್ ಅಂತ ಕೊಟ್ಟಾಗ, ಈಗ ನಮಗೆ ಸೂತ್ರ ಪ್ರಕಾರ I ಕಂಡುಹಿಡಿಯಬೇಕು ಅಂದರೆ I V/R ಸೂತ್ರ ಗೊತ್ತು. I ಇಲ್ಲಿ 6 ವೋಲ್ಟ್ ಅಂತ ಕೊಟ್ಟರೆ, ಈಗ ಓಮ್ ನಿಯಮದಂತೆ ಮಂಡಲದಲ್ಲಿ ಪ್ರವೇಶಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ I V/RS. ಸೂತ್ರ ಗೊತ್ತು. I V/RS. ಯಾಕಂದರೆ R ಸೂತ್ರ ಗೊತ್ತಲ್ಲ, R V/I. I V/R. ಸೂತ್ರವನ್ನು ಕನ್ವರ್ಟ್ ಮಾಡ್ಬೋದು. I V/R. ಅದರಿಂದ I V/RS ಅಂತ ತಗೊಂಡಿದ್ದು 24. ಈಗ V ಅಂದರೆ 6 ವೋಲ್ಟ್, ಈಗ
6 ಒಂದೇ 6 1/4 ಅಂದರೆ ನಾವು ಇದನ್ನ 0.25 ಇದು ಕಾಲು ಭಾಗ 0.25 ಹೆಂಗೆ ಅಂದರೆ ಈಗ 4ರಿಂದ 1 ಹೋಗಲ್ಲ ಪಾಯಿಂಟ್ ಇಟ್ಟಿರ್ತೀವಿ 0 ಪಾಯಿಂಟ್ ಇಟ್ಕೊಂಡಾಗ 10 ಆಯಿತು. ನೆಕ್ಸ್ಟ್ 4 ಒಂದೇ 4 ಎರಡೇ ಹೊಡೆದ್ರೆ ಇನ್ನು 10ರಲ್ಲಿ 2 ಅಂದರೆ 8 10ರಲ್ಲಿ 2 ಕಳೆದ್ರೆ 10ರಲ್ಲಿ 8 ಕಳೆದ್ರೆ 2 ಹೊಡಿತು ಮತ್ತು ಪಾಯಿಂಟ್ ಇರೋದ್ರಿಂದ 20 ಆಯಿತು. ಅದರಿಂದ 4 5 20 ಅದರಿಂದ 0.25 ಆಂಪಿಯರ್ ಬಂದು ವಿದ್ಯುತ್ ಪ್ರವಾಹ ಒಟ್ಟು ವಿದ್ಯುತ್ ಪ್ರವಾಹ 0.25 ಆಂಪಿಯರ್ ಆಗುತ್ತೆ. ಓಮ್ ನಿಯಮವನ್ನು ಪ್ರತ್ಯೇಕವಾಗಿ ವಿದ್ಯುತ್ ದೀಪ ಮತ್ತು ವಾಹಕಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸಿದಾಗ ನಮಗೆ ವಿದ್ಯುತ್ ದೀಪದ ತುದಿಗಳ ನಡುವೆ ಇರುವ ಅಂತರ ದೊರೆಯುತ್ತದೆ. ಈಗ ಒಂದೊಂದಕ್ಕೆ ನಾವು V1 I ಇಂಟು R1 ಇದನ್ನು ಮಾಡ್ಬೋದು. I ಇಂಟು R1 ಈಗ ವಿದ್ಯುತ್ V1 ಅಂದರೆ ವಿದ್ಯುತ್ ದೀಪದ ನಾವು ಇದನ್ನು ಬರೀಬೋದು. ಹೆಂಗೆ ಅಂದರೆ ಈಗ V1 I ಇಂಟು R1 V2 I ಇಂಟು ಈಗ V1 ಕಂಡುಹಿಡಿಯಬೇಕು. ನಾವು V1 ಅಂದರೆ ಇದನ್ನು ಕಂಡುಹಿಡಿಯಬೇಕು. ಇಲ್ಲಿ ಒಂದು ವೋಲ್ಟ್ ಮೀಟರ್ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋಣ. ಇದರ ವೋಲ್ಟೇಜನ್ನು ವಿಭವಾಂತರವನ್ನು ಕಂಡುಹಿಡಿಯಬೇಕು. ಈಗ I ಅನ್ನೋದು ಗೊತ್ತು ನಿಮಗೆ 0.25 ಆಂಪಿಯರ್ ಇಂಟು R1 ಅಂದರೆ ಗೊತ್ತು ನಿಮಗೆ R1 ಅಂದರೆ 20 ಇದು ನಮಗೆ ಗುಣಿಸಿದಾಗ ನಮಗೆ 25 ಇದು 0 ಇಲ್ಲಿ ಎಲ್ಲ ಸ್ಥಾನ 0 ಇದೆ 5 ಆಂಪಿಯರ್ ಅಂತ V1 5 ವೋಲ್ಟ್ V1 ನಮಗೆ 5 ವೋಲ್ಟ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ V2 ಕಂಡುಹಿಡಿಯಬಹುದು. V2 ಅದು ಸೇಮ್ V2 ಸೇಮ್ ಅದೇ ಸೂತ್ರ V2 I ಇಂಟು R2 V2 I ಅಂದರೆ 0.25 ಇಂಟು R2 ಅಂತಂದರೆ 4 ಅವಾಗ ನಿಮಗೆ V2 ಎಷ್ಟು ಅಂತಂದರೆ 25 4 100 2 0 ನಂತರ ಪಾಯಿಂಟ್ ಇಟ್ಟರೆ ನಮಗೆ 1 ವೋಲ್ಟ್ ಸಿಗುತ್ತೆ. V1 1 ವೋಲ್ಟ್ ಇದು 5 ವೋಲ್ಟ್ ಆಗಿತ್ತು. ಇದು 1 ವೋಲ್ಟ್. ಈಗ 5 ವೋಲ್ಟ್ ಈಗ ಇಲ್ಲಿ ಇದರಿಂದ ನಮಗೆ ವಿದ್ಯುತ್ ಪ್ರವಾಹ 5 ಗೊತ್ತಾಗಿದೆ. ಎಷ್ಟಪ್ಪ ಅಂದರೆ 6 ವೋಲ್ಟ್. ಇದು 5 ವೋಲ್ಟ್ ಪ್ಲಸ್ 1 ವೋಲ್ಟ್ 6 ವೋಲ್ಟ್ ಆಯಿತು. ಇದನ್ನು ಕೂಡಿಸಿದ್ರೆ ನಮಗೆ 6 ವೋಲ್ಟ್ ಅಲ್ಲೇ ಸಿಗುತ್ತೆ. V ಅಂದರೆ ಈ ಸೂತ್ರ ಪ್ರಕಾರ ನಮಗೆ V V1 ಪ್ಲಸ್ V2 ಗೊತ್ತಾಯಿತು. V V1 ಪ್ಲಸ್ V2 V1 ಎಷ್ಟಿದೆ 5 ವೋಲ್ಟ್ ಪ್ಲಸ್ V2 ಎಷ್ಟಿದೆ 1 ವೋಲ್ಟ್ ಎರಡನ್ನು ಸೇರಿಸಿದ್ರೆ ನಮಗೆ 6 ವೋಲ್ಟ್ ವಿದ್ಯುತ್ ಅಲ್ಲಿ ಸಿಗುತ್ತೆ ಲೆಕ್ಕ. ಈ ರೀತಿ ನಮಗೆ ಗೊತ್ತಾಯಿತು. ಈಗ R ಒಟ್ಟು ರೋಧ ಕಂಡುಹಿಡಿಯಬೇಕಲ್ವ. R V/I ಅದು 24 ಓಮ್ ಇದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಇದ್ರ ಮೇಲೆ ಲೆಕ್ಕ ಹಾಕ್ಬೋದು. ಹೆಂಗೆ ಅಂದರೆ V/I R / 0.25 24 ಓಮ್ ಸಿಗುತ್ತೆ. ಈಗ ಇಲ್ಲಿ 2 ವೋಲ್ಟ್ನ 3 ಶುಷ್ಕ ಕೋಶಗಳು, ಒಂದು ರೋಧಕ 5 ಓಮ್. 2 ವೋಲ್ಟ್ನ 3 ಶುಷ್ಕ ಕೋಶಗಳು ಅಂದರೆ ಅಲ್ಲಿಗೆ 2 3 6 ವೋಲ್ಟ್ ಆಯಿತು. ಒಂದು ರೋಧಕ 5 ಓಮ್, ಒಂದು ರೋಧಕ 8 ಓಮ್ ಮತ್ತು ಒಂದು ರೋಧಕ 12 ಓಮ್ ಮತ್ತು ಪ್ಲಗ್ ಕೀಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ಮಂಡಲದ ರೇಖಾಚಿತ್ರವನ್ನು ರಚಿಸಿ. ಸೇಮ್ ಸರಣಿ ಜೋಡಣೆಯಲ್ಲಿ ಏನೈತಲ್ಲ ಅದೇ ಥರ ಇಲ್ಲಿ ಬರೆಯಬೇಕು ಮಕ್ಕಳೇ. 3 ಬ್ಯಾಟ್ರಿ ಬರೀಬೇಕು, 3 ರೋಧಗಳನ್ನು ಬರೆಯಬೇಕು. ಒಂದಕ್ಕೆ 5 ಓಮ್, 2 ಓಮ್, 5 ಓಮ್, 8 ಓಮ್, 12 ಓಮ್ ಸರಣಿ ಕ್ರಮದಲ್ಲಿ ಬರೆಯಿರಿ ಅಂದರೆ ನೀವು ಇದೇ ರೀತಿ ಬರೀಬೇಕು. ಫಸ್ಟು ಒಂದು, ನೆಕ್ಸ್ಟ್ ಮತ್ತೆ ಇನ್ನೊಂದು ರೋಧಕ, ನೆಕ್ಸ್ಟ್ ಇನ್ನೊಂದು ರೋಧಕ, 3 ರೋಧಕಗಳನ್ನು ಬರೆಯಬೇಕು.
ಒಂದು 5 ಓಮ್, ಒಂದು 8 ಓಮ್, 5 ಓಮ್ 8 ಓಮ್, ಮತ್ತು 5 ಓಮ್ 8 ಓಮ್ 12 ಓಮ್ ಈ ರೀತಿ ಬರೀಬೇಕು. ನೆಕ್ಸ್ಟ್ ಇದಕ್ಕೆ 2 ವೋಲ್ಟ್ನ 3 ಬ್ಯಾಟರಿಗಳು, 1 2 3 ಬ್ಯಾಟರಿ ಬರೀಬೇಕು, ಒಂದು ಸ್ವಿಚ್ ಬರೀಬೇಕು, ಒಂದು ಅಮೀಟರ್ ಬರೀಬೇಕು. ಇದನ್ನ ಹೀಗೆ ಕನೆಕ್ಟ್ ಮಾಡಬೇಕು ಅಷ್ಟೇ. ಈ ಥರ ಚಿತ್ರ ಬರೆದ್ರೆ ಮುಗಿತು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಲೆಕ್ಕ ಮಾಡೋಣ. ಇದೇ ಪ್ರಶ್ನೆ 1ರಲ್ಲಿ ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಅಳೆಯಲು ಅಮೀಟರ್ ಮತ್ತು 12 ಓಮ್ನ ರೋಧದ ತುದಿಗಳ ನಡುವಿನ ವಿಭವಾಂತರ ಅಳೆಯಲು ವೋಲ್ಟ್ ಮೀಟರ್ ಜೋಡಿಸಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಸೂಚಕವನ್ನು ಮಾಡಿ ಲೆಕ್ಕ ಮಾಡಿ. ನೆಕ್ಸ್ಟ್ ಈಗ ಸಮಾಂತರವಾಗಿ ಜೋಡಿಸಿರುವ ರೋಧಗಳು, ಅದರ ಬಗ್ಗೆ ಜೋಡಿಸಿದ್ದೀವಿ. ಸಮಾಂತರವಾಗಿ ಜೋಡಿಸಿರುವ ರೋಧಗಳು ಚಿತ್ರ 12.7ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುತ್ ಕೋಶ ಅಥವಾ ಬ್ಯಾಟರಿಗಳ ಸಂಯೋಜನೆಯಿಂದಾಗಿ ಸಮಾಂತರವಾಗಿ ಜೋಡಿಸಲಾದ 3 ರೋಧಕಗಳ ವ್ಯವಸ್ಥೆಯನ್ನು ಪರಿಗಣಿಸೋಣ. 3 ರೋಧಕಗಳ ರೋಧ ಕ್ರಮವಾಗಿ R1, R2, R3ಗಳನ್ನು XYನಲ್ಲಿ ಸಮಾಂತರವಾಗಿ ಸಂಯೋಜಿಸಿ ಚಿತ್ರ 12.10ರಲ್ಲಿ ತೋರಿಸಿದಂತೆ ಶುಷ್ಕ ಕೋಶ, ಪ್ಲಗ್ ಕೀ ಮತ್ತು ಅಮೀಟರ್ಗಳನ್ನು ಸಂಪರ್ಕಿಸಿ ಹಾಗೂ ವೋಲ್ಟ್ ಮೀಟರನ್ನು ರೋಧಕಗಳ ಸಂಯೋಜನೆಯ ಸಮಾಂತರವಾಗಿ ಜೋಡಿಸಿ ಅಂತ ಹೇಳಿದೆ. ಒಂದು ವೋಲ್ಟ್ ಮೀಟರನ್ನು ಸಹ ಜೋಡಿಸಿದ್ವಿ. ಪ್ಲಗ್ನಲ್ಲಿ ಕೀಯನ್ನು ಹಾಕಿ ಅಮೀಟರ್ನ ಸೂಚಕವನ್ನು ನಮೂದಿಸಿಕೊಳ್ಳಿ ಮತ್ತು ವಿದ್ಯುತ್ ಪ್ರವಾಹ I ಆಗಿರಲಿ. I ಅನ್ನೋದು ವಿದ್ಯುತ್ ಪ್ರವಾಹ. ಈ ಚಿತ್ರದಲ್ಲಿ ನೀವು ನೋಡಬಹುದು, ಇದು I ವಿದ್ಯುತ್ ಪ್ರವಾಹ, ಇದು V ಏನು ತೋರಿಸುತ್ತೆ ಅಂದರೆ ವೋಲ್ಟನ್ನು ತೋರಿಸುತ್ತೆ. ಇಲ್ಲಿ ಪ್ಲಗ್ನಲ್ಲಿ ಕೀಯನ್ನು ಹಾಕಿ ಅಮೀಟರ್ ಸೂಚಕವನ್ನು ನಮೂದಿಸಿಕೊಳ್ಳಿ. ವಿದ್ಯುತ್ ಪ್ರವಾಹ I ಆಗಿರಲಿ ಹಾಗೂ ವೋಲ್ಟ್ ಮೀಟರ್ನಲ್ಲಿರುವ ಅಳತೆಯನ್ನು ಬರೆದುಕೊಳ್ಳಿ. ಇದು ಸಂಯೋಜನೆಯ ನಡುವಿನ ವಿಭವಾಂತರ V ಅನ್ನು ನೀಡುತ್ತದೆ. ಪ್ರತಿಯೊಂದು ರೋಧಕಗಳ ನಡುವಿನ ವಿಭವಾಂತರವೂ V ಆಗಿದೆ. ಅಲ್ಲಿ ಯಾವುದರ ತಗೊಳ್ಳಿ ನೀವು, V ಒಂದೇ ಆಗಿರುತ್ತೆ, V ಆಗಿದೆ. ಇದನ್ನು ಪ್ರತಿಯೊಂದು ರೋಧಕಗಳ ತುದಿಗಳಿಗೆ ವೋಲ್ಟ್ ಮೀಟರ್ ಜೋಡಿಸುವುದರ ಮೂಲಕ ಪರೀಕ್ಷಿಸಬಹುದು. ಒಂದೊಂದಕ್ಕೂ ಒಂದು ವೋಲ್ಟ್ ಮೀಟರ್ ಜೋಡಿಸಿ ನಾವು ಮಾಡ್ತೀವಿ. ಕೀಯನ್ನು ಪ್ಲಗ್ನಿಂದ ಹೊರತೆಗೆಯಿರಿ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲದಿಂದ ಹೊರತೆಗೆಯಿರಿ. ಈಗ 12.11ರಲ್ಲಿ ತೋರಿಸಿರುವಂತೆ ಚಿತ್ರದಲ್ಲಿ ಅಮೀಟರನ್ನು ನಾವು ರೋಧಕ R1ನೊಂದಿಗೆ ಸರಣಿಯಲ್ಲಿ ಜೋಡಿಸಿ ಅಮೀಟರ್ ಅಳತೆಯನ್ನು ನಮೂದಿಸಿಕೊಳ್ಳಿ. ಇದನ್ನು ನಾವು I1 ಅಂತ ಕರೆಯೋಣ. ಇಲ್ಲಿ ಒಂದು ನೀವು ಇದಕ್ಕೆ ವೋಲ್ಟ್ ಮೀಟರ್ನ ಜೋಡಿಸಿ ಅಂತ ಹೇಳ್ತಾರೆ. ನಂತರ ಮತ್ತೆ ಇಲ್ಲಿ ಒಂದು ಅಮೀಟರನ್ನು ಜೋಡಿಸಿ. ಈ ಅಮೀಟರ್ನಲ್ಲಿ ಏನು ಬರ್ತದೆ ಸೂಚಕ I1. ನೆಕ್ಸ್ಟ್ ಇಲ್ಲಿ ಜೋಡಿಸಿದಾಗ ಬರ್ತಕ್ಕಂಥದ್ದು I2, ಇಲ್ಲಿ ಜೋಡಿಸಿದಾಗ ಬರ್ತಕ್ಕಂಥದ್ದು I2. ಅಂದರೆ ಇಲ್ಲಿ ಏನು ವಿದ್ಯುತ್ ಪ್ರವಾಹ I ಇರುತ್ತಲ್ವ, ಅದು ಹೋಗ್ಬೇಕಾದ್ರೆ ಇದು I1 ಆಗುತ್ತೆ, ಇಲ್ಲಿ I2 ಆಗುತ್ತೆ, ಇಲ್ಲಿ I3 ಆಗುತ್ತೆ. ಈ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಇರುತ್ತೆ. ಇದು I1, I2 ವೋಲ್ಟ್. ಇಲ್ಲಿ ವಿಭವಾಂತರ ಮಾತ್ರ ಇದಕ್ಕಾದ್ರೆ ಇಟ್ಕೊಂಡ್ರೆ V1, V2, V3 ಇದು Vಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ವಿಭವಾಂತರ ಒಂದೇ ಇರುತ್ತೆ, ಬಟ್ ವಿದ್ಯುತ್ ಪ್ರವಾಹ ಬೇರೆ ಬೇರೆ. ವಿದ್ಯುತ್ ಪ್ರವಾಹ ಒಂದೇ ಇರುತ್ತೆ. ಅಲ್ಲಿ ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಇತ್ತು, ವಿಭವಾಂತರ ಬೇರೆ ಬೇರೆ ಇತ್ತು. ಬಟ್ ಇಲ್ಲಿ ವಿಭವಾಂತರ ಒಂದೇ ಇರುತ್ತೆ, ವಿದ್ಯುತ್ ಪ್ರವಾಹ I1, I2, I3 ಬೇರೆ ಬೇರೆ ಇರುತ್ತೆ. I1 plus I2 plus I3 ಆಗಿರುತ್ತೆ. ಇಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ I ಸಂಯೋಜನೆಯ ಪ್ರತಿಯೊಂದು ವಿಭಾಗದ ಮೂಲಕ ಪ್ರತ್ಯೇಕವಾಗಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ಗಮನಿಸಲಾಗಿದೆ. ಆದ್ದರಿಂದ I ಅಂದರೆ ಇಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹ ನಮಗೆ I1 ಅಂದರೆ ರೋಧ 1ರ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹ, ನೆಕ್ಸ್ಟ್ I2 2ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ರೋಧ 3ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ. I1, I2 plus I3 I. ಸೊ I1 plus I2 plus I3 ಆಗಿರುತ್ತೆ. I ಅಂದರೆ ವಿದ್ಯುತ್ ಪ್ರವಾಹ, ಒಟ್ಟು ವಿದ್ಯುತ್ ಪ್ರವಾಹ. I1 ಅಂದರೆ ರೋಧ 1ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ. I2 ಅಂದರೆ ರೋಧ 2ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ. I3 ಅಂದರೆ ರೋಧ ತತ್ತಿ R3 ಅಂದರೆ ರೋಧ 3ರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಆಗಿರುತ್ತೆ. ಸಮಾಂತರ ಜೋಡಣೆಯಲ್ಲಿ ರೋಧಕಗಳ ಸಮಾನ ರೋಧ RP, ಸಮಾನ ರೋಧವನ್ನು ನಾವು RP ಅಂತ ತೆಗೆದ್ವಿ. RP ಆಗಿರಲಿ. ರೋಧಕಗಳ ಸಮಾಂತರ ಸಂಯೋಜನೆಗೆ ಓಮನ ನಿಯಮವನ್ನು ಅನ್ವಯಿಸುವುದರಿಂದ ನಮಗೆ I ನಮಗೆ ಗೊತ್ತಲ್ಲ,
ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ ಬರುತ್ತೆ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ. ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಪಿ ಆಗಿರುತ್ತೆ. ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಪಿ ಆಗಿರುತ್ತೆ. ಈಗ ನಾವು ಇದನ್ನು ಲೆಕ್ಕ ಮಾಡ್ಬೋದು. ಇದಕ್ಕೆ ನಾವು ಅದನ್ನು I1 ಇಸ್ ಈಕ್ವಲ್ ಟು ಏನಾಗುತ್ತೆ? I ಇಸ್ ಈಕ್ವಲ್ ಟು I1 ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ R1 ಆಗುತ್ತೆ. I2 ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ಡಿವೈಡೆಡ್ ಬೈ R3 ಆಗುತ್ತೆ. ನಾವು ಇದನ್ನ ಇದರ ಪ್ರಕಾರ ನಾವು ಜೋಡಿಸಿದ್ರೆ I ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ. I ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ಇಲ್ಲಿ I1 ಇಸ್ ಈಕ್ವಲ್ ಟು ಇಲ್ಲಿ I1 ಐತಲ್ವಾ, I1 ಇಸ್ ಈಕ್ವಲ್ ಟು ವಿ ಬೈ R1 ಪ್ಲಸ್ ನೆಕ್ಸ್ಟ್ I2 ಇಸ್ ಈಕ್ವಲ್ ಟು ವಿ ಬೈ R2. I2 ಇಸ್ ಈಕ್ವಲ್ ಟು ವಿ ಬೈ R2 ತಪ್ಪಾಗಿದೆ R2. ನೆಕ್ಸ್ಟ್ I3 ಇಸ್ ಈಕ್ವಲ್ ಟು ಏನಾಗುತ್ತೆ? I3 ಇಸ್ ಈಕ್ವಲ್ ಟು ವಿ ಬೈ R3 ಆಗುತ್ತೆ. ಇಲ್ಲಿ I3 ಇಸ್ ಈಕ್ವಲ್ ಟು ವಿ ಬೈ R3 ಈಗ ಈ ವಿ ಅನ್ನ ಇಲ್ಲಿ ವಿ ಇದೆ, ಇಲ್ಲಿ ಕಾಮನ್ ಆಗಿ ಎಲ್ಲವಕ್ಕೂ ವಿ ಇದೆ. ವಿ ಅನ್ನು ಹೊರಗಡೆ ತರಬೇಕು. ಇಲ್ಲಿ ವಿ ಅನ್ನು ಹೊರಗಡೆ ತಂದಾಗ ಇದು ಏನಾಯಿತು? 1 ಬೈ ಆರ್ ಪಿ ಆಯಿತು. 1 ಬೈ ಆರ್ ಪಿ. ಇಲ್ಲಿ ವಿ ಇದೆ, ತರದಿವಿ. ವಿ ತಂದ ಮೇಲೆ 1 ಉಳಿದು 1 ಬೈ ಆರ್ ಪಿ ಆಯಿತು ಇಸ್ ಈಕ್ವಲ್ ಟು ಇಲ್ಲೂ ಸಹ 3 ವಿ ಇದೆ. ನಾವು ಕಾಮನ್ ಆಗಿ ವಿ ಅನ್ನು ಹೊರಗಡೆ ತಂದಾಗ ವಿ ಹೊರಗಡೆ ತಂದಾಗ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಸೂತ್ರ. ಈ ಥರ ಸೂತ್ರ ಈ ವಿಗೂ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 1 ಬೈ ಆರ್ ಪಿ ಇಸ್ ಈಕ್ವಲ್ ಟು ಅಂದರೆ ಒಟ್ಟು ರೋಧ ಸಮಾಂತರ ಜೋಡಣೆಯ ಒಟ್ಟು ರೋಧ ಇಸ್ ಈಕ್ವಲ್ ಟು 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಡ್ಯಾಶ್ ಡ್ಯಾಶ್ 1 ಬೈ R ಅಂತ ಬರುತ್ತೆ. ಅದೇನು ಬೇಡ, ಈ ಸೂತ್ರ ವೆರಿ ಇಂಪಾರ್ಟೆಂಟ್. 3 ರೋಧಗಳಿದ್ದಾಗ ಈ ಸೂತ್ರ. 4 ರೋಧ ಇದ್ದರೆ ಇನ್ನೊಂದು R4 ಅಂತ ಮಾಡ್ಕೋಬಹುದು. 1 ಬೈ R2 ಇಸ್ ಈಕ್ವಲ್ ಟು 4 ರೋಧ ತಗೊಂಡ್ವಿ, R1 R2 R3 R4 ಅಂತ. ಅವಾಗ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಪ್ಲಸ್ 1 ಬೈ R4 ಅಂತ ಬರ್ತದೆ. 5 ತಗೊಂಡ್ರೆ R5 ಬರ್ತದೆ. ಗೊತ್ತಾಯ್ತಾ? ಅದಕ್ಕೆ ಡ್ಯಾಶ್ 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 1 ಬೈ Rn ಅಂದರೆ ಎಷ್ಟಾದರೂ ತಗೋಬಹುದು. ಇಲ್ಲಿ ಇದಕ್ಕೆ 1 ಬೈ ಆರ್ ಪಿ ಇಸ್ ಈಕ್ವಲ್ ಟು 1 ಬೈ R1 ಅಂದರೆ ಒಟ್ಟು ರೋಧ, ಈ ಸರಣಿಯಲ್ಲಿ ಇರ್ತಕ್ಕಂಥ ಪ್ಯಾರಲಲ್ ಕನೆಕ್ಷನ್ದಲ್ಲಿ ಇರುವಂಥ ಒಟ್ಟು ರೋಧ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ಆಗುತ್ತದೆ. ಇದಕ್ಕೆ ಹೀಗಾಗಿ ನಾವು ತೀರ್ಮಾನಿಸುವುದೇನೆಂದರೆ ಸಮಾಂತರವಾಗಿ ಜೋಡಿಸಲಾದ ರೋಧಕಗಳ ಸಮೂಹದ ಸಮಾನ ರೋಧದ ಹೃತ್ಕ್ರಮವು ಅಂದರೆ ಡಿವೈಡೆಡ್ ಬೈ ಹೃತ್ಕ್ರಮವು ಪ್ರತಿಯೊಂದು ರೋಧಕಗಳ ರೋಧದ ಹೃತ್ಕ್ರಮಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಪ್ರತಿಯೊಂದು ರೋಧಕಗಳ ರೋಧದ ಹೃತ್ಕ್ರಮಕ್ಕೆ ಸಮನಾಗಿರುತ್ತದೆ. ಒಟ್ಟು ಏನು ಪ್ಯಾರಲಲ್ ಕನೆಕ್ಷನ್ದಲ್ಲಿ ಈ ಪ್ಯಾರಲಲ್ ಕನೆಕ್ಷನ್ ಅಂದರೆ ಸಮಾಂತರ ಜೋಡಣೆಯಲ್ಲಿ ಬರ್ತಕ್ಕಂಥ ಒಟ್ಟು ರೋಧವು R1 ಪ್ಲಸ್ R2 ಪ್ಲಸ್ R3 ರೋಧ 1 ರೋಧ 2 ರೋಧ 3 ಹೃತ್ಕ್ರಮಗಳ ಮೊತ್ತಕ್ಕೆ. ಹೃತ್ಕ್ರಮ ಅಂದರೆ ಇದರ ರೋಧ R1 1 ಬೈ R1, ಇದರ ರೋಧ R2 1 ಬೈ R2, ಇದರ ರೋಧ R3 ಮೂರನೇದು ರೋಧ 1 ಬೈ R3. ಈ ಹೃತ್ಕ್ರಮಗಳ ಒಟ್ಟು ಮೊತ್ತಕ್ಕೆ ಇರತಕ್ಕಂಥ ಒಟ್ಟು ರೋಧ ಸಮನಾಗಿರುತ್ತದೆ ಎಂಬುದನ್ನು ಹೇಳುತ್ತೆ. ಗೊತ್ತಾಯ್ತು ಮಕ್ಕಳೇ? ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆ 12.2 ಲೆಕ್ಕವನ್ನು ನೋಡೋಣ. ಈ ಸೂತ್ರ ಗೊತ್ತಾಯ್ತು. ಈ ಸರಣಿ ಮತ್ತು ಸಮಾಂತರ ಜೋಡಣೆಯ ಸೂತ್ರ ವೆರಿ ಇಂಪಾರ್ಟೆಂಟ್. ಈ ಸೂತ್ರವನ್ನು ಲೆಕ್ಕ ಮಾಡೋಕ್ಕೆ ಸರಣಿ ಜೋಡಣೆ ಯಾರಿದ್ರೆ ಬಹಳ ಈಸಿ, ಎಲ್ಲ ಕೂಡಿಸಿದ್ರೆ ಮುಗಿದೋಯ್ತು. ಇದರಲ್ಲಿ ಲಸ ಮಸ ತೆಗೆದು ಬರುತ್ತೆ, ಲಸ ತೆಗಿಬೇಕಾಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಇದು ಚಿತ್ರ 12.10ರಲ್ಲಿ ನೀಡಲಾದ ಮಂಡಲ ರೇಖಾಚಿತ್ರದಲ್ಲಿ ರೋಧಗಳಾದ R1 R2 R3ಗಳ ಬೆಲೆಯನ್ನು ಕ್ರಮವಾಗಿ 5, 10 ಮತ್ತು 30ಗಳಾಗಿದ್ದು ಅವುಗಳನ್ನು 12 ವೋಲ್ಟ್ ವಿಭವಾಂತರವನ್ನು ಸೂಚಕ ಕೋಶಕ್ಕೆ ಜೋಡಿಸಲಾಗಿದೆ. ಇದೇ ಚಿತ್ರನ ಅಲ್ಲಿ ನೋಡೋಣ. ಇಲ್ಲಿ R1 ಅನ್ನು ಇಲ್ಲಿ R1 R2 R3 ಅಂತ ಬರ್ತಿದೆ. ಬಟ್ ಇಲ್ಲಿ ಕೊಟ್ಟಿದ್ದಾರೆ 5 ಓಮ್ 10 ಓಮ್ 30 ಓಮ್ ಅಂತ ಕೊಟ್ಟಲ್ಲ. R1 is equal to 5 ಓಮ್, R2 is equal to 10 ಓಮ್, R3 is equal to 30 ಓಮ್. ಇಲ್ಲಿ R1 R2 ಎಷ್ಟು ಓಮ್ ಅಂತ ಕೊಟ್ಟಿದ್ದಾರೆ, 5 10 15. ನೆಕ್ಸ್ಟ್ ಬ್ಯಾಟ್ರಿಯನ್ನು 12 ವೋಲ್ಟ್ ಅಂತ ಕೊಡ್ತಾರೆ. 3 ವೋಲ್ಟಿನ 4 ಬ್ಯಾಟ್ರಿ 12 ವೋಲ್ಟ್. ಇದು ವಿಭವಾಂತರ 12 ವೋಲ್ಟ್. V
ಬಿ ಕೊಟ್ಟಿದ್ದಾನೆ. ಒಂದು ಶುಷ್ಕ ಕೋಶಕ್ಕೆ ಜೋಡಿ. ಹಾಗಾದರೆ ಎ ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ I1 ನಾವು ಕಂಡುಹಿಡಬೇಕು. I1 I2 I3 ಕಂಡುಹಿಡಬೇಕು. ಮತ್ತು ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ I ಕಂಡುಹಿಡಬೇಕು. ಅಂದರೆ ಅದು ಕೂಡಿಸಿದರೆ ಸಿಗುತ್ತೆ ಒಟ್ಟು ವಿದ್ಯುತ್ ಪ್ರವಾಹ ಅಂದರೆ I1 I2 I3 I. ನೆಕ್ಸ್ಟ್ ಮಂಡಲದ ಒಟ್ಟು ರೋಧವನ್ನು ಲೆಕ್ಕ ಮಾಡಿ. ಮಂಡಲದ ಒಟ್ಟು ರೋಧ ನಾವು RP ಕಂಡುಹಿಡಬೇಕಾಗುತ್ತೆ. RPಯನ್ನು ಕಂಡುಹಿಡಬೇಕಾಗುತ್ತೆ. ಈಗ ಫಸ್ಟ್ ನಾವು I1 I2 I3 ಕಂಡುಹಿಡಿಯೋಣ. ಈಗ ನಿಮಗೆ ಗೊತ್ತು I1 ಸೂತ್ರ ಗೊತ್ತಲ್ವ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ನಮಗೆ R1 5 ಓಮ್, R2 10 ಓಮ್, R3 30 ಓಮ್ ಬರ್ಕೊಳ್ತೇನೆ. ನಮಗೆ V ಕೊಟ್ಟಲ್ಲ. V 12 ವೋಲ್ಟ್ ಇದೆ. ಗೊತ್ತಾಯ್ತಾ? 12 ವೋಲ್ಟ್ ಇದೆ. ಈಗ ನಮಗೆ ಈಗ I1 ಕಂಡುಹಿಡಿಯಬೇಕು. I1 V/R1. ಗೊತ್ತಾಯ್ತಾ? ಇಲ್ಲಿ V ಕಾಮನ್ ಆಗಿ ಇಲ್ಲಿ 12 ವೋಲ್ಟ್ ಇದೆ. 12 ವೋಲ್ಟ್ R1 ಎಷ್ಟಿದೆ? 5 ಓಮ್ ಇದೆ. ಈಗ ನಮಗೆ 5 ರಿಂದ 12 ಭಾಗಿಸಿದ್ರೆ 2.4 ಆಂಪಿಯರ್ ಸಿಗುತ್ತೆ. I1 2.4 ಆಂಪಿಯರ್. ನೆಕ್ಸ್ಟ್ I2 ಕಂಡುಹಿಡಿಸೋಣ. ಸೇಮ್ ಇದೇ ಥರ. I2 V/R2. ಅವಾಗ ಇಲ್ಲಿ R2 ಅಂದರೆ 10, V ಅಂದರೆ 12 ವೋಲ್ಟ್ R2 ಅಂದರೆ 10 ಓಮ್. ನಾವು 12 10ರಿಂದ ಭಾಗಿಸಿದ್ರೆ 1.2 ಸಿಗುತ್ತೆ. 1.2 ಆಂಪಿಯರ್. ಇದು I2. ನೆಕ್ಸ್ಟ್ I3 ಅಂದರೆ ಮೂರನೇ ವಿದ್ಯುತ್ ಪ್ರವಾಹ. I1 I2 ಕಂಡುಹಿಡಿದ್ರೆ I3. ಈಗ V/R3 ಸೂತ್ರ. V 12 ವೋಲ್ಟ್ ಇದೆ. R3 ಇಲ್ಲಿ 30 ಓಮ್ ಇದೆ. ಈಗ 12 30ರಿಂದ ಭಾಗಿಸಿದ್ರೆ 0.4 ಬರುತ್ತೆ. 0.4 ಆಂಪಿಯರ್. ಈ ಸೂತ್ರ ಗೊತ್ತು ನಿಮಗೆ. I I1 ಪ್ಲಸ್ I2 ಪ್ಲಸ್ I3 ಗೊತ್ತಲ್ವಾ. ಈಗ ನೀವು I1 ಎಷ್ಟಿದೆ? 2.4 ಆಂಪಿಯರ್ ಪ್ಲಸ್ I2 ಎಷ್ಟಿದೆ? 1.2 ಆಂಪಿಯರ್. I3 ಎಷ್ಟಿದೆ? 0.4 ಆಂಪಿಯರ್. ಕೂಡಬೇಕು. 2.4 ಇದನ್ನು ಕೂಡಿದ್ರೆ 3.6. 3.6 ಅಂದರೆ 3.6.4 ಅಂದರೆ ನಮಗೆ 4 ಆಂಪಿಯರ್ ಸಿಗುತ್ತೆ. I 4 ಆಂಪಿಯರ್. ಏನಿದು? ವಿದ್ಯುತ್ ಪ್ರವಾಹ ಆಯಿತು. ಈಗ ನಮಗೆ ವಿದ್ಯುತ್ ಪ್ರವಾಹ ಸಿಕ್ತು. ಈಗ ಒಟ್ಟು ಮಂಡಲದ ಒಟ್ಟು ರೋಧ RP ಕಂಡುಹಿಡಿಯಬೇಕು. ಇದು ವೆರಿ ಇಂಪಾರ್ಟೆಂಟ್. ಮಂಡಲದ ಒಟ್ಟು ರೋಧ RPಯನ್ನು ಕಂಡುಹಿಡಿಯಬೇಕು. ಈ ಕಡೆ ಈಗ ಸಮಾಂತರ ಜೋಡಣೆಯಲ್ಲಿ ಮಂಡಲದ ರೋಧ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರ 1/RP 1/R1 ಪ್ಲಸ್ 1/R2 ಪ್ಲಸ್ 1/R3. ಈಗ ನಾವು ಇದರಲ್ಲಿ 1/RP 1/R1 ಅಂತಂದ್ರೆ ಇಲ್ಲ ಇದರ 5 ಬರ್ತದೆ. 1/1 ಅಂದರೆ 5, R2 ಅಂದರೆ 10, R3 ಅಂದರೆ 1/30. ಈಗ ಡಿವೈಡೆಡ್ ಬೈ ಇರೋದ್ರಿಂದ ನಾವು ಇವಕ್ಕೆ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಬೇಕು. ಲಸಾಅ ಕಂಡುಹಿಡಿಯಬೇಕು. ಹೆಂಗೆ ಅಂದರೆ ಈ ಥರ ಮಾಡಬೇಕು. 5, 10, 30. 5, 10, 30 ಒಂದೇ ಮಧ್ಯೆಯಲ್ಲಿ ಹೋಗ್ತವೆ. ಯಾವ ಮಧ್ಯೆಯಲ್ಲಿ? 5 ಮಧ್ಯೆಯಲ್ಲಿ ಹೋಗ್ತವೆ. 5 ಒಂದೇ, 5 ಎರಡೇ, 5 3 15, 5 4 20, 5 5 4 20, 5 5 25, 5 6. ಈಗ 1 2 6. ಈಗ 2 ಮೇಲೆ 2 6 ಹೋಗ್ತವೆ. ಒಂದನ್ನು ಬಿಟ್ಟು ಹಂಗೆ ಬರ್ತದೆ. 2 2 2 3 6. ಈ ಥರ ಮಾಡಿಕೊಂಡು ಗುಣಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 3 × 1 ಅಂದರೆ 9 3, ಮತ್ತೆ 3 × 1 ಮತ್ತೆ 3, 3 2 6, 6 5 30. ಲಘುತ್ತಮ ಸಾಮಾನ್ಯ ಅಪವರ್ತನ
30 ಗೊತ್ತಾಯ್ತಾ? ಇಲ್ಲಿ ನಮಗೆ 30 ಹೆಂಗೆ ಬಂತು? ಈ ಕಡೆಯಿಂದ ನಾವು ಬಿಡಿಸ್ಕೊಳ್ರಿ ಇದನ್ನ, ಅಥವಾ ಆ ಕಡೆಯಿಂದ ನಾವು ಬಿಡಿಸ್ಕೊಳ್ರಿ. ಇಲ್ಲಿ 2 10 11 10 11 10 11 ಅಥವಾ 3 3 ಮತ್ತೆ 3 3 3 2 6 6 30. ಈಗ ಇದರಿಂದ ಭಾಗಿಸಿ, ಗೊತ್ತಾಯ್ತಾ? ಇದರಿಂದ ಭಾಗಿಸಿ ಎಷ್ಟು ಬರುತ್ತೆ ಅದರಿಂದ ಗುಣಿಸಿ ಕೇಳಬೇಕು. ಇದು 1 ಇರೋದ್ರಿಂದ ಅಷ್ಟೇ ಬರುತ್ತೆ. 5 6 30, 5 6 ಭಾಗಿಸಿದ್ರೆ 30. ಗೊತ್ತಾಯ್ತಾ? ಈಗ 30 5 ಭಾಗಿಸಿದ್ರೆ 5 6 30 ಪ್ಲಸ್ ಪ್ಲಸ್ ಇದೆ. ನೆಕ್ಸ್ಟ್ ಮತ್ತೆ 30 10 ಭಾಗಿಸಿ 3 ಬರುತ್ತೆ. ಇದು ಗುಣಿಸಿದ್ರೆ ಮತ್ತೆ ಅಷ್ಟೇ 3. ಇಲ್ಲಿ 1 ಇರೋದ್ರಿಂದ ಎಷ್ಟು ಭಾಗಿಸಿದ್ರೆ ಬರುತ್ತೋ ಅಷ್ಟೇ ಇರಬೇಕು. ಬಟ್ ಇಲ್ಲಿ 2 ಇತ್ತು ಅಂದರೆ ಅದನ್ನು ಗುಣಿಸಬೇಕಾಗುತ್ತೆ ಈ ಥರ. ನೆಕ್ಸ್ಟ್ 3 30 30ರಿಂದ ಭಾಗಿಸಿ 1 ಬಂತು. 1 1ರಿಂದ ಗುಣಿಸಿದ್ರೆ 1 ಇದೆ. ಈಗ ನಮಗೆ 69 ಪ್ಲಸ್ 10 9 10 10 ಡಿವೈಡೆಡ್ ಬೈ 30 ಬಂತು. ಇದೇನು 1/RP. ಇದು ಸಹ 1/RP. ಈಗ ನಾವು RP ಅನ್ನು 1/RP ಅನ್ನು RP ಮಾಡ್ಕೊಳ್ಳೋಣ ಅಂದ್ರೆ ಬೇಗ ತಗೋಣ. 1/RP ಅನ್ನು RP ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ? 30 ಡಿವೈಡೆಡ್ ಬೈ 10 30 ಡಿವೈಡೆಡ್ ಬೈ 10 ಅಂದ್ರೆ 30ರಿಂದ ಭಾಗಿಸಿದ್ರೆ 0 ಮಾಡಿದ್ವಿ ನಮಗೆ 3 3 9 ಒಟ್ಟು ರೋಧ 3 ಒಟ್ಟು ರೋಧ ಎಷ್ಟು ಬಂತು? 3 ಬಂತು. ಈ ರೀತಿ ಒಟ್ಟು ರೋಧ 3 ಬಂತು. ಇಲ್ಲಿ ಇನ್ನೊಂದು ಲೆಕ್ಕ ಇದೆ ಮಕ್ಕಳೇ, ಇದನ್ನು ನೀವು ಮಾಡ್ಕೊಳ್ಳಿ. ಅಂದರೆ 2 ಸರಣಿ ಜೋಡಣೆಯಲ್ಲಿ R1 R2 ಇದೆ. R1 R2 ಇಲ್ಲಿ R' ಅಂತ ಒಂದು ಮಾಡ್ಕೋಬೇಕು. ಇನ್ನಲ್ಲಿ 12.9 ಲೆಕ್ಕ ಇದೆ. ಇಲ್ಲಿ 10 ಓಮ್, ಇಲ್ಲಿ 2 ಈ ಮಂಡಲ ನಕ್ಷೆಯನ್ನು ಫಸ್ಟ್ ನೀವು ಯಾವುದೇ ಲೆಕ್ಕ ಮಾಡಬೇಕಾದ್ರೂ ನೀವು ಸರ್ಕ್ಯೂಟ್ ಚಿತ್ರವನ್ನು ಬರಬೇಕಾಗುತ್ತೆ. ಸರ್ಕ್ಯೂಟ್ ಚಿತ್ರವನ್ನು ಬರಬೇಕಾಗುತ್ತೆ. ಇಲ್ಲಿ R1 R2 2 ಸಮಾಂತರ ಜೋಡಣೆ 2 ಕೊಟ್ಟಿದ್ದಾನೆ. ಇಲ್ಲಿ ಒಂದು ಈ ಥರ ಸಮಾಂತರ ಜೋಡಣೆಯಲ್ಲಿ R1, ನೆಕ್ಸ್ಟ್ ಇನ್ನೊಂದು R2 ಕೊಟ್ಟಿದ್ದಾನೆ. ನೆಕ್ಸ್ಟ್ ಮತ್ತೆ ಒಂದು ಮತ್ತೆ ಇಲ್ಲಿ ಮತ್ತೆ 3 ಸಮಾಂತರ ಜೋಡಣೆ 3 ಇದನ್ನ ಕೊಟ್ಟಿದ್ದಾನೆ. 1 2 ಇವುಗಳನ್ನ ಜೋಡಿಸ್ತಾರೆ. ಇದು ಬ್ಯಾಟರಿ 4 ಬ್ಯಾಟರಿ ಮತ್ತು ಬ್ಯಾಟರಿ 4 ಸ್ವಿಚ್ಚು. ಇದು ಒಂದು ವಿದ್ಯುತ್ ಗೇಟ್ ಮೀಟರ್. ಇದೊಂದು ಸ್ವಿಚ್ ಇದೆ. ಸ್ವಿಚ್ಚನ್ನು ನಾವು ಎಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು ಈ ರೀತಿ. ಇದು R1, ಇದು R2, ಇದು R3, R4, R5. ಇಲ್ಲಿ R1 ಎಷ್ಟಿದೆ? R1 10 ಓಮ್, R2 40 ಓಮ್. R1 10 ಓಮ್ ಇದೆ, R2 40 ಓಮ್ ಇದೆ. ನೆಕ್ಸ್ಟ್ R3 R2 40 ಓಮ್, R3 30, R4 20 60 30 20 60 30 20 60. ಈಗ 2 ಪ್ಯಾರಲಲ್ ಆಗಿದೆ. ಇದನ್ನು ನಾವು ಸರಣಿಯಲ್ಲಿ ಜೋಡಿಸ್ತೀವಿ. ಫಸ್ಟ್ ಇದಕ್ಕೆ ನಾವು R' ಅಂತ ಕಂಡುಹಿಡಿಯಬೇಕು. ಇದಕ್ಕೆ R' R ಡಬಲ್ ಡ್ಯಾಶ್ ಅಂತ ಕಂಡುಹಿಡಿಯಬೇಕು. ಈಗ ಸರಣಿಯಲ್ಲಿ ಜೋಡಿಸಿರೋದ್ರಿಂದ ಇದನ್ನು ನಾವು ಈ ರೀತಿ ಬರ್ಕೋಬೇಕು. ಈಗ ನಮಗೆ R' ಬೇಕಪ್ಪ ಅಂತಂದರೆ 1/R' ಸರಣಿಯಲ್ಲಿರೋದನ್ನ ಫಸ್ಟ್ ಇದು ಸರಣಿಯಲ್ಲಿ ಇದು ಸಮಾಂತರವಾಗಿದೆ, ಇದು ಸಮಾಂತರವಾಗಿದೆ. ಗೊತ್ತಾಯ್ತಾ? ಈಗ ನಾವು 1/R' is equal to 1/R1 plus 1/R2 ಅಂತ ಮಾಡಬೇಕು. ಈಗ 1/R' is equal to R1 ಎಷ್ಟಿದೆ? 1/10 plus 1/40 ಇದೆ. 10 ಕ್ಕೂ 40ಕ್ಕೂ ಲಾಸ ಕಂಡುಹಿಡಿಯಬೇಕು. ಇಲ್ಲಿ 10, 40 ಎರಡು ಒಂದೇ ಮಧ್ಯೆ ಬಂದರೆ 10 ಮಧ್ಯೆ ಇದೆ. 10
ಆಯ್ತಾ ಅಲ್ವಾ 14 ಈಗ ನಾವು ಇದನ್ನ ಮತ್ತೆ 2ರಿಂದ ಭಾಗಿಸಬಹುದು 2 4 2 4 ಆಗುತ್ತೆ 4 ಡೈರೆಕ್ಟ್ ಇರಬಹುದು ಈ ತರ ಒಂದೇ ಮಧ್ಯೆ ಯಾವ ಜಾಸ್ತಿ ಸಂಖ್ಯೆ ಇರುತ್ತೆ ಅಂತ ಹೇಳ್ಬೋದು 40 ಈಗ 10ರಿಂದ 40 ಅನ್ನು ಭಾಗಿಸಿದ್ರೆ 4 ಬರುತ್ತೆ ನೆಕ್ಸ್ಟ್ 40ರಿಂದ 40ರಿಂದ ಭಾಗಿಸಿದ್ರೆ 1 ಬರುತ್ತೆ ಈ ತರ ಇರಬೇಕು ಈಗ ಇದು 1/r ಇದು r ಡ್ಯಾಶ್ 1/r ಡ್ಯಾಶ್ ಈಗ r ಡ್ಯಾಶ್ ಇದು ಎಷ್ಟು ಬಂತು 5/40 ಬಂತು 5/40 ಬಂತು ಈಗ ಬರೀ r ಡ್ಯಾಶ್ ಅನ್ನು ತಗೊಂಡ್ರೆ 40/5 40/5 ಬಂತು 5 8 ಅದು 5 8 45 ಬಂತೆ 5 8 ಅವಾಗ ನಮಗೆ r ಡ್ಯಾಶ್ 8 ಬಂತು ಈಗ r ಡಬಲ್ ಡ್ಯಾಶ್ ಕಂಡುಹಿಡಿಯಬೇಕು r ಡಬಲ್ ಡ್ಯಾಶ್ ಅಂತಂದ್ರೆ ಇದು r ಡಬಲ್ ಡ್ಯಾಶ್ is equal to r3 plus 1/r4 plus 1/r5 ಕಂಡುಹಿಡಿಯಬೇಕು ಈಗ 1/r ಡಬಲ್ ಡ್ಯಾಶ್ is equal to r3 ಅಂದ್ರೆ 30 20 60 ಆಯ್ತಲ್ವಾ 1/30 plus 1/20 plus 1/60 ಇದು ಕ್ಲಾಸ್ ಆಗಿ ಕಂಡುಹಿಡಿದ್ರೆ 60 ನೇ ಬರುತ್ತೆ ಹೇಗೆ ಅಂತ ನೋಡ್ರಿ 30 20 60 ಇವು 10 ಬಗ್ಗೆ ಅಂತ ನೋಡ್ರಿ 12 ಈಗ 3 ಬಗ್ಗೆಯಿಂದ ಭಾಗಿಸಿ 1 2 4 ಕೊಡಿ 3 2 ನೆಕ್ಸ್ಟ್ 2 ಬಗ್ಗೆಯಿಂದ ಭಾಗಿಸಿ 1 4 ಕೊಡಿ 2 2 ಈಗ 3 2 2 6 ಲಾಸ 60 ಬರುತ್ತೆ ಈಗ 30ರಿಂದ 60 ಭಾಗಿಸಿದ್ರೆ 2 ಬರುತ್ತೆ ಪ್ಲಸ್ 20ರಿಂದ 60 ಭಾಗಿಸಿದ್ರೆ 20 20ರಿಂದ 40 23 ಬರುತ್ತೆ ನೆಕ್ಸ್ಟ್ 60ರಿಂದ 60 ಭಾಗಿಸಿದ್ರೆ 1 ಬರುತ್ತೆ ಇದು 1/r ಡ್ಯಾಶ್ r ಡಬಲ್ ಡ್ಯಾಶ್ ಗೊತ್ತಾಯ್ತಾ ಇಸ್ ಈಕ್ವಲ್ ಟು 2 3 5 5 6 ಈಗ ನಾವು r ಡಬಲ್ ಡ್ಯಾಶ್ ಅನ್ನು ಏನು ತಗೊಂಡ್ರೆ 1/r ಡಬಲ್ ಡ್ಯಾಶ್ ಅಥವಾ r ಡಬಲ್ ಡ್ಯಾಶ್ ತಗೊಂಡ್ರೆ ಮೇಲಿನಕಾಗಿ ಕೆಳಗಿನ ಮೇಲೆ ಅಂದ್ರೆ 60/r ಆಗುತ್ತೆ r ಒಂದೇ r ಆಗುತ್ತೆ ಅವಾಗ 10 ಓಮ್ ಬರುತ್ತೆ r ಡ್ಯಾಶ್ ಈಗ ಇವು ಸರಣಿಯಲ್ಲಿದೆ ಇಲ್ಲಿಂದ ಇಲ್ಲಿಗೆ ಇದು r ಡ್ಯಾಶ್ ಮಾಡೋಣ ಇಲ್ಲಿಂದ ಇಲ್ಲಿಗೆ r ಡಬಲ್ ಡ್ಯಾಶ್ ಮಾಡೋಣ ಇದು ಸರಣಿಯಲ್ಲಿ ಜೋಡಿಸ್ತೀವಿ ಅವಾಗ ಏನಾಗುತ್ತೆ ನಮಗೆ ಒಟ್ಟು rs r ಡ್ಯಾಶ್ ಪ್ಲಸ್ r ಡಬಲ್ ಡ್ಯಾಶ್ ಅಂತ ತಗೊಳ್ಳೋಣ ಈಗ r ಡ್ಯಾಶ್ ಎಷ್ಟಿದೆ r ಡ್ಯಾಶ್ rs r ಡ್ಯಾಶ್ 8 ಓಮ್ ಇದೆ r ಡಬಲ್ ಡ್ಯಾಶ್ 10 ಓಮ್ ಇದೆ ಆದ್ದರಿಂದ ಇವೆಲ್ಲನೂ ಕೂಡಿಸಿದ್ರೆ ನಮಗೆ 18 ಓಮ್ rs 18 ಓಮ್ ಬರುತ್ತೆ ಒಟ್ಟು ರೋಧ 18 ಓಮ್ ಬರುತ್ತೆ ಒಟ್ಟು ರೋಧ 18 ಓಮ್ ಬರುತ್ತೆ ಈಗ i ಕಂಡುಹಿಡಿಯಬೇಕು i p/r ಈಗ i ಕಂಡುಹಿಡಿಯಬೇಕು v ಗೊತ್ತಿದೆ ನಮಗೆ ಇಲ್ಲಿ ಎಷ್ಟು ವೋಲ್ಟ್ ಕೊಟ್ಟಿದ್ದಾರೆ v ನ ಇದರಲ್ಲಿ v 12 ವೋಲ್ಟ್ ಕೊಟ್ಟಿದ್ದಾರೆ v 12 ವೋಲ್ಟ್ ಅಂತ ಕೊಟ್ಟನಲ್ವಾ 12 ವೋಲ್ಟ್ ಅದರಿಂದ 12 ಒಟ್ಟು ರೋಧ ಒಟ್ಟು 18 ಬಂತು 18 ಓಮ್ ಈಗ ನಮಗೆ 12ರಿಂದ 18ರಿಂದ ಭಾಗಿಸಿದ್ರೆ 0.67 ಆಂಪಿಯರ್ ವಿದ್ಯುತ್ ಪ್ರವಾಹ ಗೊತ್ತಾಯ್ತು ಈ ಥರ ಲೆಕ್ಕಗಳನ್ನ ಮಾಡಬೇಕು ಮುಂದಿನ ಪೀರಿಯಡ್ ಅಲ್ಲಿ ಇದನ್ನ ಕಂಟಿನ್ಯೂ